ಯಾವುದು ಅನಾತ್ಮದ, ಯಾವುದು ನಿತ್ಯ ಅದ, ಯಾವುದು ಅನಿತ್ಯ ಅದ ಅನ್ನುವ ಈ ಆತ್ಮನಾತ್ಮದ ವಿಚಾರವನ್ನ ಏನ್ ಮಾಡ್ತಾರಲ್ಲ ಅದಕ್ಕೆ ಏನಂತಾರ ವಿಚಾರ ಅಂತ ಹೇಳಿದ್ರು. ಟಿಪ್ಪಣಿಯೊಳಗೆ ಸವಿಸ್ತಾರವಾಗಿ ಸುಮಾರು ಆ ಟಿಪ್ಪಣಿ ಒಳಗ ಈ ಗ್ರಂಥದ ಮಹಿಮೆಯನ್ನ ಸುಮಾರು 15 ರೀತಿಯಿಂದ ಹೇಳ್ಕೊಂಡ್ ಬಂದ್ರ ಅವ್ರು. ಯಾರಿಗೆಲ್ಲ ಇದ್ರೊಳಗೆ ಏನೇನು ಮಹತ್ವದ ಮಹಿಮೆ, ಅದ್ರೊಳಗೆ ಏನು ಸಿಗ್ತದ, ಅದಕ್ಕೆ ವಾರಿದಿ ಮೈದೆಗದರೆ ಮತ್ತು ರತ್ನಗಳನ್ನೇ ಕಾಣಬಹುದು ಅಂತ ಹೇಳಿದ ಹಾಗೆ ವಿಚಾರ ಸಾಗರ, ಸಾಗರ ಅಂತ ಉಪಮಾ ಕೊಟ್ರಲ್ಲ, ಅದಕ್ಕೆ ಸಮುದ್ರದೊಳಗೆ ಏನೇನ್ ಇರ್ತದ, ಏನೇನು ಸಿಗ್ತದ ಅನ್ನೋದಲ್ಲ. ಇಲ್ಲಿ ಈ ವಿಚಾರ ಎಂಬ ಸಾಗರ, ಈ ವಿಚಾರ ಸಾಗರ ಎಂಬ ಗ್ರಂಥದಲ್ಲಿ ನಮಗೇನೆಲ್ಲ ಸಿಗ್ತದ ಸಂಪತ್ತು ಅನ್ನೋದನ್ನ ಪಂಡಿತ್ ಪಿತಾಮಜಿಯವರು ಸವಿಸ್ತಾರವಾಗಿ ನಮ್ಮೆಲ್ಲರಿಗೂ ತಿಳಿಸ್ತಾ ಬಂದ್ರು. ಆ ನಂತರ ಅವ್ರು ಹೇಳಿದ್ರು ಪೇಕಿ ಧೀರ ಮುದಿತ ವೈ. ಈ ಗ್ರಂಥವನ್ನು, ವಿಚಾರ ಸಾಗರ ಗ್ರಂಥವನ್ನು ನಾ ಹೇಳ್ತೀನಲ್ಲ, ಅದಕ್ಕ ಈ ಪೇಕಿ ಧೀರ ಮುದಿತ ವೈ ಅಂತ. ಪೇಕಿ ಅಂತ ಅದಕ್ಕೆ ಕರ್ತಾರ. ಪೇಕಿ ಅಂದ್ರೆ ಗುರುಮುಖ ದ್ವಾರ ಶ್ರದ್ಧಾ ಭಕ್ತಿ ಪೂರ್ವಕ. ಯಾಕಂದ್ರೆ ವಿಚಾರ ಸಾಗರಕ ಶ್ರವಣ ಮನನ ನಿಧಿಧ್ಯಾಸನ ರೂಪ ವಿಚಾರ ಕರ್ಣ ಹೇಳಿ. ಶ್ರವಣ ಮನ ನಿಧ್ಯಾಸನ ಅಂದ್ರೆ ವಿಚಾರದಂದ್ರೆ ಬೇರೆ ಅಲ್ಲ, ಶ್ರವಣ ನಿಧ್ಯಾಸನ ಅಂದ್ರೆ ಬೇರೆ, ರೂಪ ಶಬ್ದ ಪ್ರಯೋಗ ಮಾಡ್ಯಾರ. ಅದಕ್ಕೆ ಶ್ರವಣ ಮನನ ನಿಧಿಧ್ಯಾಸನ ರೂಪ ವಿಚಾರ ಕರ್ಣ ಅಂದ್ರೆ ಗುರುವಿನ ಮುಖದ್ವಾರ. ಶ್ರದ್ಧಾ ಭಕ್ತಿ ಪೂರ್ವಕವಾಗಿ. ಕಾಟಾಚಾರ ಗುರುಗಳು ಹೇಳ್ತಾರ, ಇಲ್ಲ ನೇಮ ಅದ, ಒಂದ್ ವೇಳೆ ಶಾಸ್ತ್ರಕ್ಕ ಹೋಗ್ಲಿಲ್ಲ ಅಂದ್ರ ಮತ್ತೆ ಮಠದಿಂದ ಹೊರ ಕಳಿಸ್ತಾರ, ಬಂದಿದ್ಮ್ಯಾಗ ಇಷ್ಟೆಲ್ಲ ಮಾಡ್ತಾರ. ಕಾಟಾಚಾರಕ್ಕೆ ಮಾಡೋದು ಬೇರೆ. ಅವ್ರೇನಂತಾರ ಶ್ರದ್ಧಾ ಭಕ್ತಿ ಪೂರ್ವಕವಾಗಿ ಮಾಡೋದು. ಇನ್ನೊಬ್ಬರಿಂದ ಭಯದಿಂದ ಮಾಡುವುದಲ್ಲ, ನಮ್ಮೊಳಗ ಆತುರತೆ ಇರಬೇಕು ಅಂತ ಹೇಳ್ಬೇಕು. ಶ್ರವಣ ಮಾಡಬೇಕು, ಶ್ರವಣ ಮಾಡಿದ್ದನ್ನ ಮನನ ಮಾಡಬೇಕು, ಮನನ ಮಾಡಿದ್ದನ್ನ ನಿಧ್ಯಾಸನ ಮಾಡಬೇಕು. ಅಭ್ಯಾಸ ರೂಪ ಶುಭಭವನ, ಅಭ್ಯಾಸವನ್ನು ಮಾಡಲೇಬೇಕಾಗ್ತದೆ. ಅದಕ್ಕೆ ಶ್ರದ್ಧಾ ಭಕ್ತಿ ಪೂರ್ವಕವಾಗಿ. ಯಾಕಂದ್ರೆ ಈ ವಿಚಾರ ಸಾಗರ ಗ್ರಂಥವನ್ನ ಶ್ರವಣ ಮನನ ನಿಧಿಧ್ಯಾಸನ ಯಾರು ಮಾಡ್ಬೇಕು? ಧೀರ ಶಬ್ದ ಪ್ರಯೋಗ ಮಾಡ್ಯಾರ. ಧೀರ ಪುರುಷ ಅಂದ್ರೆ ಅಧಿಕಾರಿ ಪುರುಷ ಇದನ್ನು ಮಾಡ್ಬೇಕು. ಧೀರ ಅಂತ ಎದಕ್ಕಂದ್ರ ಅವರು ಧೀ ಅಂದ್ರ ಬುದ್ಧಿ, ರ ಅಂದ್ರ ವಿಷಯಗಳಿಂದ ರಕ್ಷಣೆ ಮಾಡ್ತಕ್ಕಂಥ, ಬುದ್ಧಿಯನ್ನು ಯಾರು ವಿಷಯಗಳಿಂದ ರಕ್ಷಣೆ ಮಾಡ್ತಕ್ಕಂಥ. ಐಸಾಜು ಬ್ರಹ್ಮಚಾರಿ ಸಂಪನ್ನ ಸ್ವಾಧಿಕಾರಿ ಧೀರ. ಇಂಥ ಯಾವ ಬುದ್ಧಿಯನ್ನ ವಿಷಯಗಳಿಂದ ರಕ್ಷಣೆ ಮಾಡ, ಯಾರು ವಿಷಯಗಳಿಂದ ತನ್ನ ಬುದ್ಧಿ ವೃತ್ತಿಯನ್ನು ವಿಮುಖ ಮಾಡ್ತದೆ. ಅದಕ್ಕೆ ಮನ ಬಹಿರ್ಮುಖವಾದೊಡೆ ಮಾಯಾ ಪ್ರಪಂಚ, ಮನ ಅಂತರ್ಮುಖವಾದೊಡೆ ಅವಿರಳ ಜ್ಞಾನ ಅಂತ ಹೇಳಿದ್ದಾರೆ ಶರಣರು. ಹಂಗ ಈ ಬಾಹ್ಯ ಏನು ಬುದ್ಧಿ ಹೋಗ್ತದ, ವೃತ್ತಿ ಏನು ಹೋಗ್ತದ, ಬಾಹ್ಯ ವಿಷಯಕಾರ ಆಗ್ತದಲ್ಲ, ಅದರಿಂದ ಹಿಂದಕ್ಕೆ ಸರಿಸಬೇಕು ಅಂತಾರು. ವಿಷಯಕಾರ ಆಗ್ಬಾರ್ದು ವೃತ್ತಿ, ಬುದ್ಧಿ ವೃತ್ತಿ. ಅದಕ್ಕೆ ವಿಷಯಗಳಿಂದ ತನ್ನ ಬುದ್ಧಿಯನ್ನು ಯಾವನು ರಕ್ಷಣೆ ಮಾಡಿಕೊಳ್ಳುತ್ತಾನೆಯೋ, ವೃತ್ತಿಯನ್ನು ರಕ್ಷಣೆ ಮಾಡಿಕೊಳ್ಳುತ್ತಾನೆಯೋ. ಐಸಾಜೋ ಇಂಥ ಯಾವ ಬ್ರಹ್ಮಚಾರ್ಯ ಆದಿ ಶಬ್ದ ಪ್ರಯೋಗ, ಬ್ರಹ್ಮಚಾರ್ಯವನ್ನೇ ಮೊದಲು ಮಾಡಿಕೊಂಡು, ಬ್ರಹ್ಮಚಾರ್ಯವನ್ನೇ ಮೊದಲು ಮಾಡಿಕೊಂಡು. ಆದಿಕಂದ್ರ ಅದೇ ವಿವೇಕ. 14 ಹೇಳಿದ್ರಲ್ಲಿ, ಇನ್ನು 14 ರತ್ನ ಯಾವ ವೇಳೆ ಶ್ರವಣ ಮನನ ನಿಧಿಧ್ಯಾಸನ. 9 ಶ್ರವಣ ಮನನ ನಿಧಿಧ್ಯಾಸನ 12, ತತ್ವ ಪದಾರ್ಥ ಮತ್ತು ಮಹಾವಾಕ್ಯ. ಅದಲ್ಲ 14 ನೆನಚಿಗೆ 14 ಅದು ತತ್ವ ಪದಾರ್ಥ ಶೋಧನ, ಆನಂತರ ಮಹಾವಾಕ್ಯ ಉಪದೇಶ ಅಂತ. ಅಂದ್ರೆ ಏನಂತಾರ, ಬ್ರಹ್ಮಚಾರ್ಯ ಆದಿಕ ಸಾಧನ ಕರಿ ಅಂದ್ರ ಬ್ರಹ್ಮಚಾರ್ಯವನ್ನೇ ಮೊದಲು ಮಾಡಿಕೊಂಡು. ಸಾಧನ ಅಂದ್ರೆ ವಿವೇಕ, ವೈರಾಗ್ಯ, ಸಮಾಧಿ, ಸುಸಂಪತ್ತಿ, ಮುಮುಕ್ಷದಿಂದ ಕೂಡಿಕೊಂಡಿದ್ದಾನಲ್ಲ, ಇಂಥ ಅಧಿಕಾರಿಗೆ ನಂತರ ಧೀರ ಅಂತ ಕರೀತಾರೆ. ಈ ಧೀರ ಪುರುಷ, ಈ ಅಧಿಕಾರಿ ಪುರುಷ ಗುರುವಿನ ಮುಖಾಂತರವಾಗಿ ಶ್ರದ್ಧಾಭಕ್ತಿ ಪೂರ್ವಕವಾಗಿ ಶ್ರವಣ ಮನ ನಿಧಿಧ್ಯಾಸನವನ್ನು ಮಾಡಿದ್ರ ಏನಾಗ್ತದ? ಮುದಿತ ವೈ ಹೇಳಿದ್ರ ಅವರು. ಮುದಿತ ವೈ ಅನ್ನ ಮುದಿತ ಅಂತ ಎದಕ್ಕಂತಾರೆ? ಸ್ವರೂಪ ಸಾಕ್ಷಾತ್ಕಾರ ರೂಪ ಅಪರೋಕ್ಷ ಜ್ಞಾನ ದ್ವಾರ
ತತ್ಕಾರ್ಯ ಅವಿದ್ಯಾ ತತ್ಕಾರ್ಯ ಅನರ್ಥಕ್ಕೆ ನಿವೃತ್ತಿ ಪೂರ್ವಕ ಪರಮಾನಂದ ಪ್ರಾಪ್ತಿ ರೂಪ ಮೋಕ್ಷ ಹೋಗಬೇಕೆ ಅಂತ ಹೇಳಿದ್ರು. ಇಂಥ ಅಧಿಕಾರಿ ಪುರುಷ, ಇಂಥ ಧೀರ ಪುರುಷನಿಗೆ ಏನಾಗ್ತದ? ಧೀರ ಪುರುಷನಿಗೆ ಅಂದ್ರೆ ಶ್ರವಣ ಮನನ ನಿಧ್ಯಾಸನ ಮಾಡ್ಯಾನ. ಶ್ರವಣ ಮನನ ನಿಧ್ಯಾಸನ ಮಾಡ್ಲಾರ್ದನೆ ತತ್ವದ ಸಮ್ಯಕ್ ಜ್ಞಾನ ಆಗುವುದೇ ಇಲ್ಲ ಅಂತ ಹೇಳ್ತಾರೆ. ಸಮ್ಯಕ್ ಜ್ಞಾನ ಆಗ್ಬೇಕು. ಸಮ್ಯಕ್ ಅಂದ್ರೆ ನಿಶ್ಚಯಾತ್ಮಕವಾದಂತ ಜ್ಞಾನ ಆಗ್ಬೇಕು. ನಿಶ್ಚಯಾತ್ಮಕವಾದಂತ ಜ್ಞಾನ ಆಗ್ಬೇಕಾಗಿತ್ತು ಅಂದ್ರ ಶ್ರವಣ ಮನನ ನಿಧ್ಯಾಸನ ಯಾರು? ಅಧಿಕಾರಿ ಪುರುಷ ಮಾಡೋದು. ಅಧಿಕಾರಿ ಪುರುಷ ಈ ಗ್ರಂಥದ ಶ್ರವಣ ಮನನ ನಿಧ್ಯಾಸನವನ್ನು ಮಾಡಿದ ಅಂದ್ರ ಅವನಿಗೇನಾಗ್ತದ? ಸ್ವರೂಪ ಸಾಕ್ಷಾತ್ಕಾರ ರೂಪ ಅಪರೋಕ್ಷ ಜ್ಞಾನ ದ್ವಾರ ಮುಖಾಂತರವಾಗಿ. ಸ್ವರೂಪ ಸಾಕ್ಷಾತ್ಕಾರ ಅಂದ್ರೆ ಅಪರೋಕ್ಷ ಜ್ಞಾನ. ರೂಪ ಪರ್ಯಾಯ ಪದಗಳನ್ನು ಪ್ರಯೋಗ ಮಾಡ್ತಾನೆ. ಸೀದಾ ಹೇಳಿದ್ರೆ ಸ್ವರೂಪ ಸಾಕ್ಷಾತ್ಕಾರ ಅಂದ್ರೆ ಹೇಳಿದ್ರೆ ಮುಗಿದೋಗ್ತಿತ್ತು. ಅಪರೋಕ್ಷ ಜ್ಞಾನ ಅಂದ್ರೆ ಮುಗಿದೋಗ್ತಿತ್ತು. ಆದ್ರ ಸ್ವರೂಪ ಸಾಕ್ಷಾತ್ಕಾರ ರೂಪ ದೊಡ್ಡ ಅಪರೋಕ್ಷ ಜ್ಞಾನ ದ್ವಾರ ಅಂತ ಶಬ್ದ ಪ್ರಯೋಗ ಮಾಡ್ತಾರೆ. ಅಂದ್ರೆ ಮುಮುಕ್ಷುವಿಗೆ ಪರ್ಯಾಯ ಪದಗಳ ಜ್ಞಾನ ಆಗಲಿ ಒಂದು ಉದ್ದೇಶ ಅದ. ಅದ್ರ ಉದ್ದೇಶ ಏನದ? ನಿಶ್ಚಲದಾಸರು ಇದು ಒಂದು ಗ್ರಂಥ ಅಭ್ಯಾಸ ಗುರುಮುಖ ದ್ವಾರ. ಈ ಒಂದು ಗ್ರಂಥವನ್ನು ಪಕ್ಕ ಅಭ್ಯಾಸ ಮಾಡಿದ ಮುಮುಕ್ಷು ಅಂದ್ರ ಆಮೇಲೆ ಯಾವ ಗ್ರಂಥವನ್ನು ಕೂಡ ಓದಿದ್ರು ಕೂಡ ಅವರಿಗೆ ಆ ಗ್ರಂಥದ ಅರ್ಥದ ಜ್ಞಾನ ಆಗಬೇಕು ಅಂತ ತಿಳ್ಕೊಂಡನೆ ಯಾಕ ಪರ್ಯಾಯ ಪದಗಳನ್ನು ಪ್ರಯೋಗ ಮಾಡ್ತಾರೆ. ಬಹಳ ಪರ್ಯಾಯ ಪದಗಳನ್ನು ಪ್ರಯೋಗ ಮಾಡ್ತಾರೆ. ಕೈ ಎಂದು ರೂಪ ಶಬ್ದ ಪ್ರಯೋಗ ಮಾಡಿ ಪರ್ಯಾಯ ಪದಗಳನ್ನು ಅನಂತ ಪರ್ಯಾಯ ಪದಗಳನ್ನು ಹೇಳ್ತಾರೆ. ಯಾಕೆ? ಪರ್ಯಾಯ ಪದಗಳ ಜ್ಞಾನ ಆಗಲಿ ಅಂತ. ಇವ್ರಿಗೆ ಪರ್ಯಾಯ ಪದಗಳ ಜ್ಞಾನ ಅದೊಂದೇ ಉದ್ದೇಶ ಅದು. ಅದಕ್ಕೆ ಸ್ವರೂಪ ಸಾಕ್ಷಾತ್ಕಾರ ರೂಪ ದೃಢ ಅಪರೋಕ್ಷ ಜ್ಞಾನ ದ್ವಾರ ಅವಿದ್ಯಾ ಕೈಯೇ ಅನರ್ಥಕ್ಕೆ ನಿವೃತ್ತಿ ಪೂರ್ವಕ ಕಾರ್ಯ ರೂಪ ಅನರ್ಥಕ್ಕೆ ನಿವೃತ್ತಿ ಪೂರ್ವಕ ಪರಮಾನಂದ ಪ್ರಾಪ್ತಿ ರೂಪ ಮೋಕ್ಷ ಹೋಗುಗೆ ಜೀವನ್ಮುಕ್ತಿ ವಿಲಕ್ಷಣ ಆನಂದ ಪ್ರಾಪ್ತವಾಗುತ್ತದೆ. ಮುಗಿತಲು ಜೀವನ್ಮುಕ್ತಿ ವಿಲಕ್ಷಣ ಆನಂದ ಯಾರಿಗೆ ಪ್ರಾಪ್ತಿ ಆಗ್ತದ? ಯಾರ ಧೀರ ಪುರುಷ ಅಧಿಕಾರಿ ಪುರುಷನಿಗೆ ಏನ್ ಮಾಡಿದ್ರ? ಶ್ರವಣ ಮನ್ನ ನಿಧ್ಯಾಸನ ಮಾಡಿದ್ನ ಅಂದ್ರೆ ಗುರುವಿನ ಮುಖಾಂತರವಾಗಿ ಅವನಿಗೆ ಇದು ಸ್ವರೂಪ ಸಾಕ್ಷಾತ್ಕಾರ ಆಗಿ ಜೀವನ್ಮುಕ್ತಿ ವಿಲಕ್ಷಣ ಆನಂದ ರೂಪ ಆಗ್ತದೆ. ಯಾವಾಗ ಪ್ರಾರಬ್ಧ ಮುಗಿತ ಅವರು ವಿಧೇಯ ಮೋಕ್ಷವಾಗುತ್ತದೆ ಅಂತ ಹೇಳಿದ್ರು. ಇಲ್ಲಿ ಪರ್ಯಂತರವಾಗಿ ನಿನ್ನ ದಿವಸ ಹೇಳಿದ್ರು. ಆ ನಂತರ ಮತ್ತೆ ಯದ್ಯಪಿಕಾರ ಶಂಕ ಮಾಡಿ ನೀವೇನು ಭಾಷೆ ಗ್ರಂಥವನ್ನು ಬರೆಯಕ್ ಪ್ರವೃತ್ತಿ ಆಗಿರಲ್ಲ, ಸುಮ್ಮ ಆಯಾಸ ಪಟ್ಟುಕೊಳ್ಳಕ್ ಹೋಗಿ ಅನ್ನೋ ವೇದಾಂತವನ್ನು ಪ್ರತಿಪಾದನೆ ಮಾಡಿದಂತ ಗ್ರಂಥಗಳು ಅನೇಕ ಅದಾವ. ಸೂತ್ರ, ಭಾಷಾ, ವಾರ್ತಿಕ, ಪ್ರವೃತ್ತಿ, ಬಹುತ ಗ್ರಂಥ ಸ್ವರಭಾನಿ ಹೇಳಿದವರು. ಸಂಸ್ಕೃತ ವಾಣಿ ಒಳಗ, ಸಂಸ್ಕೃತ ಭಾಷೆ ಒಳಗ ಅನಂತ ಗ್ರಂಥಗಳದು, ಅನೇಕ ಗ್ರಂಥಗಳದು. ಸೂತ್ರ ಅದ, ಭಾಷ್ಯ ಅದ, ಮತ್ತೆ ವಾರ್ತಿಕ ಅದ, ಪ್ರವೃತ್ತಿ ಮುಂತಾದವುಗಳು, ಭಗವದ್ಗೀತೆ ಅದ, ಉಪನಿಷತ್ತುಗಳದವು. ಇವೆಲ್ಲ ಶಾಸ್ತ್ರಗಳು ಸಂಸ್ಕೃತ ಭಾಷೆ ಒಳಗ ಆಲ್ರೆಡಿ ಅನೇಕ ಗ್ರಂಥಗಳು ಅದಾವು. ಅವನ್ನೆಲ್ಲರೂ ಅಭ್ಯಾಸ ಮಾಡಿ ತಿಳ್ಕೊಂತಾರೆ, ಸ್ವರೂಪ ಸಾಕ್ಷಾತ್ಕಾರ ಮಾಡ್ಕೊಂತಾರೆ. ಅಷ್ಟೆಲ್ಲ ಗ್ರಂಥ ಇರಾಕಾಲಿ ಮತ್ತೊಂದು ನೀವ್ ಯಾಕೆ ಈ ಒಂದು ಭಾಷೆ ಗ್ರಂಥವನ್ನು ಬರೆಯಕ ಪ್ರವೃತ್ತಿ ಆಗಿರಿ? ಬರೆಯಕ್ ಹೋಗ್ಬೇಡಿ. ನಿಮ್ ಗ್ರಂಥದಲ್ಲಿ ಯಾರು ಪ್ರವೃತ್ತಿ ಆಗುದಿಲ್ಲ, ಸುಮ್ಮ ವ್ಯರ್ಥ ಆಗ್ತದ. ಗ್ರಂಥ ಬರೆಯೋದಾಗ್ತದ, ಪ್ರಿಂಟ್ ಮಾಡೋದಾಗ್ತದ, ಅಲ್ಲಿ ಇಡೋದ, ಅಲ್ಲಿ ಅವು ಏನಾಗ್ತಾವ ಬರ್ಲಾಗ್ತ ಅಲ್ಲೇ ಹೋಗ್ತಾವ. ಯಾರು ತಗೊಂಡು ಹೋದಾರ ಯಾರು ಇಲ್ಲ ಅಂತ ಅಂದಾಗ ಅವಾಗ ನಿಶ್ಚಲದಾಸರು ಬಹಳ ಸುಂದರವಾಗಿ ತಥಾಪಿ ಮೈ ಭಾಷಾ ಕರು, ಈ ಭಾಷಾ ಗ್ರಂಥವನ್ನು ಏನು ಮಾಡಿನಲ್ಲ, ಯಾರ ಸಲುವಾಗಿ ನಾ ಭಾಷಾ ಗ್ರಂಥ ಮಾಡೀನಿ ಅಂದ್ರ ಅವ್ರಂತ ಮಂದಮತಿ ಅಜ್ಞಾನ ಲಕಿ ಹೇಳಿದ್ರ ಅವ್ರು. ಯಾರು ಸಂಸ್ಕೃತ ಗ್ರಂಥದಲ್ಲಿ ಮಂದ ಬುದ್ಧಿ ಅದ, ಸಂಸ್ಕೃತವನ್ನ ಅಧ್ಯಯನ ಮಾಡಲಿ ಯಾರ ಬುದ್ಧಿಯಲ್ಲಿ ಸಾಮರ್ಥ್ಯ ಇಲ್ಲವೋ ಅಂತವರನ್ನು ಕುರಿತು ಮತ್ತೆ ಸ್ವರೂಪದ ಅಜ್ಞಾನ ಇರಬೇಕು. ತಮ್ಮ ಸ್ವರೂಪದ ಅಜ್ಞಾನನೂ ಇರಬೇಕು. ಸಂಸ್ಕೃತ ಗ್ರಂಥ ಅಧ್ಯಯನ ಮಾಡಲಿ ಬುದ್ಧಿಯಲ್ಲಿ ಸಾಮರ್ಥ್ಯ ಇರಬಾರದು ಅಂತವರನ್ನು ಕುರಿತು ಲಕ್ಕಿ ಅಂತವ್ರು ತಿಳ್ಕೊಂಡು ಅವ್ರ ದೃಷ್ಟಿಕೋನದಾಗ ಅವ್ರ ಸಲುವಾಗಿ ಎಲ್ಲರ ಸಲುವಾಗಿ ಅಲ್ಲ. ಇದು ಭಾಷೆ ಗ್ರಂಥ ಎಲ್ಲರ ಸಲುವಾಗಿ ಅಲ್ಲ. ಪ್ರತ್ಯೇಕ ಅಧಿಕಾರಿ ವರ್ಣನೆ ಮಾಡಿ ನಾವು ಭಾಷಾ ಗ್ರಂಥಕ್ಕೆ ಅಧಿಕಾರಿ ವರ್ಣನೆ ಮಾಡಿ ಸಂಸ್ಕೃತ ಗ್ರಂಥವನ್ನ ಅಧ್ಯಯನ ಮಾಡುವಲ್ಲಿ ಯಾರ ಬುದ್ಧಿಯೊಳಗ ಸಾಮರ್ಥ್ಯ ಇಲ್ಲವೋ, ಯಾರ ಬುದ್ಧಿಯೊಳಗ ಆ ಸಾಮರ್ಥ್ಯ ಇಲ್ಲ. ಮತ್ ಸ್ವರೂಪದ ಅಜ್ಞಾನ ಅದ, ಸ್ವರೂಪದ ಅಜ್ಞಾನ ಅಂತವರ ದೃಷ್ಟಿಕೋನ ಇಟ್ಟುಕೊಂಡು ಅವ್ರಿಗೆ ಉಪಯೋಗ ಆಗ್ಲಿ. ಯಾಕಂದ್ರೆ ಜಿಜ್ಞಾಸುಗಳಾದ್ರ ತಿಳ್ಕೊಬೇಕಂತ ಇಚ್ಛೆ ಅದಲ್ಲ, ಅವರಿಗೆ ಬುದ್ಧಿ ಮಂದ ಬುದ್ಧಿ ಅದ, ಅಂತವರಿಗೆ ಅನುಕೂಲ ಆಗ್ಲಿ ಅಂತ ತಿಳ್ಕೊಂಡು ನಾ ವಿಚಾರ ಸಾಗರ ಗ್ರಂಥವನ್ನು ಬರೆದಿರುತ್ತೇನೆ ಅಂತ ನಿನ್ನೆ ದಿವಸ ಹೇಳಿದ್ರು. ಈಗ ಸೂತ್ರದ ಮ್ಯಾಗ ಒಂದು ಟಿಪ್ಪಣಿ ಬಂದದ, ಭಾಷ್ಯದ ಮ್ಯಾಗ ಒಂದು ಟಿಪ್ಪಣಿ ಬಂದದ, ವಾರ್ತಿಕದ ಮ್ಯಾಗ ಒಂದೊಂದು ಟಿಪ್ಪಣಿ ಬಂದದ. ಸೂತ್ರದ ಮ್ಯಾಗ 5ನೇ ಟಿಪ್ಪಣಿ ಬಂದದ.
ಟಿಪ್ಪಣಿ ಸಂಖ್ಯೆ 5. ಸೂತ್ರ ಅಂತ ಯಾರಿಗೆ ಕರೀತಾರೆ? ಸ್ವಲ್ಪ ಅಕ್ಷರ ವಾಲ, ಅಸಂದಿಗ್ಧತೆಯೇ ನಿಸ್ಸಂದೇಹ ಸಾರವಾಲ. ಅಲ್ಪಾಕ್ಷರ ಇರಬೇಕು, ಅಕ್ಷರಗಳು ಕಡಿಮೆ ಇರ್ತವೆ, ಅಲ್ಪಾಕ್ಷರ. ಅಸಂದಿಗ್ಧಂ ಅಂತ ಸಂಶಯ ರಹಿತವಾಗಿರುತ್ತೆ. ನಿಸ್ಸಂದೇಹ ಅಕ್ಷರಗಳು ಜೋಡಣೆ ಕಡಿಮೆ ಇರಬೇಕು, ಮತ್ತೆ ನಿಸ್ಸಂಶಯವಾಗಿರ್ಬೇಕು. ಅಸಂದಿಗ್ಧಂ ನಿಸ್ಸಂದೇಹ, ಸಂಶಯ ರಹಿತವಾಗಿರ್ಬೇಕು. सार और प्रवृत्त होने वाला, किसी करीबी रोकने को अशक्य और निर्दोष जो वाक्य तो सूत्र कहे है. ಸ್ವಲ್ಪ ಅಕ್ಷರ ಇರಬೇಕು, ಸಂಶಯ ರಹಿತವಾಗಿರ್ಬೇಕು, ಎಲ್ಲಾ ಕಡೆ ಪ್ರವೃತ್ತ ಆಗ್ತಾ ಇರ್ಬೇಕು. ಒಂದ್ ಜಾಗದಾಗ ಕುಂತು ಒಂದ್ ಜಾಗದಾಗ ಕುಂದ್ರಂಗಿಲ್ಲ ಅಂತೇಳಿ ಎಲ್ಲಾ ಕಡೆ ಸಾರವತ್ ವಿಶ್ವತೋ ಮುಖಮ್. ಎಲ್ಲಿ ಆ ವಿಷಯ ಬಂತು ಆ ಸೂತ್ರ ಅಲ್ಲಿ ಕುಂದ್ರಬೇಕಂತ. ಅದಕ್ಕೆ ನೋಡ್ರಿ, ನೀವು ಗಣಿತದಾಗ ಸೂತ್ರ ಇರ್ತಾವ, ಸೂತ್ರ ಇಟ್ಕೊಂಡೇ ಅದನ್ನೇ ಮಾಡ್ಕೊಂಡು ಲೆಕ್ಕ ಮಾಡ್ಕೋತ ಹೋದ್ರೆ ಆನ್ಸರ್ ಬರ್ತದ. ಸೂತ್ರ ಬಿಟ್ಟು ನಾವು ಲೆಕ್ಕ ಮಾಡ್ತೀವಿ ಅಂದ್ರೆ ಬರೋದೇ ಇಲ್ಲ. ಹಂಗ ಇಲ್ಲಿನೂ ಕೂಡ ಏನದ ಅಂದ್ರ ಆ ಸೂತ್ರ ಅನುಸಾರವಾಗಿ ಹೋದ್ವಿ ಅಂದ್ರೆ ಹೆಂಗ ಆನ್ಸರ್ ಬರ್ತದಲ್ಲ, ಹಂಗ ಈ ಸೂತ್ರದ ಸ್ವಲ್ಪ ಅಕ್ಷರ ಇರ್ತದ, ನಿಸ್ಸಂಶಯವಾಗಿರ್ತದ. ಆ ನಂತರ ಎಲ್ಲಾ ಕಡೆ ಆಯಾ ಸಂದರ್ಭ ಬಂದಾಗ ಎಲ್ಲಾ ಕಡೆ ಪ್ರವೃತ್ತವಾಗ್ತಿರ್ಬೇಕು. ಆ ನಂತರ ಕಿಸಿ ಕರಿಬಿ ರೋಕ್ನೇಕು ಅಶಕ್ಯ, ಇದು ಸಂಭವಿಸುದಿಲ್ಲ, ಈ ಜಾಗದಾಗ ಇದು ಕುಂದ್ರುದಿಲ್ಲ, ಇದು ಸಂಭವಿಸಿಲ್ಲ ಅಂತ ತಿಳ್ಕೊಂಡು ಯಾರು ಕೂಡ ಯಾರಿಂದನೂ ವಿರೋಧಿ ಆಗಿರಬಾರ್ದು. ಅದು ಅಶಕ್ಯ ಅಂತ ಯಾವ ಅಶಕ್ಯ ಅವರ ನಿರ್ದೋಷ, ದೋಷರಹಿತವಾಗಿರಬೇಕು. ನಿರ್ದೋಷ ಜೋ ವಾಕ್ಯ ಸೂತ್ರ ಕೈ, ಇಂಥದಕ್ಕೆ ಏನಂತೆ ನಾವು ಸೂತ್ರ ಅಂತ ಕರೀತೀವಿ. ಐಸೆ ಸೂತ್ರನಿಕೆ ಸಮುದಾಯ ರೂಪ ಷಟ್ ಶಾಸ್ತ್ರ ಆದಿ ಅನೇಕ ಗ್ರಂಥ ಹೇಳಿದ್ರು. ಇಂಥ ಸೂತ್ರ ಅನೇಕ ಸೂತ್ರ ಗ್ರಂಥಗಳು ಅದಾವ. ಈಗ ಸೂತ್ರ ಹೇಳಿದ್ರು ಮ್ಯಾಗ ದೋಹಾದಾಗ ಸೂತ್ರ ಗ್ರಂಥ ಅದಾವ, ಎಲ್ಲರೂ ಸಂಸ್ಕೃತದಾಗ ಅಂತ ಹೇಳಿ ಅಂತ ಸೂತ್ರ ಗ್ರಂಥಗಳು ಅನೇಕ ಅದಾವ. ಅನೇಕ ಅಂದ್ರೆ ಎಷ್ಟು ಅದಾವ? 6 ಶಾಸ್ತ್ರಗಳು ಅದಾವ. 6 ಶಾಸ್ತ್ರಕ್ಕ 6 ಸೂತ್ರ ಗ್ರಂಥಗಳು, 6 ಶಾಸ್ತ್ರ ಅದಾವ. 6 ಶಾಸ್ತ್ರಕ್ಕ ಒಂದೊಂದು ಶಾಸ್ತ್ರಕ್ಕೆ ಒಂದೊಂದು ಸೂತ್ರಪ್ರಾಯವಾದಂತ ಗ್ರಂಥಗಳು ಅದಾವ. ಅದಕ್ಕೆ ಅದರ ಅನೇಕ ಷಟ್ ಶಾಸ್ತ್ರ का शास्त्र आदि अनेक ग्रंथ है, अनेक सूत्र ग्रंथಗಳವ. ನ್ಯಾಯಶಾಸ್ತ್ರ ನ್ಯಾಯ ಸೂತ್ರ ಅದ, ಸಾಂಖ್ಯ ಸೂತ್ರ ಅದ, ಪತಂಜಲಿ ಯೋಗ ಸೂತ್ರ ಅದ, ವೈಶೇಷಿಕ ಸೂತ್ರ ಅದ, ಪೂರ್ವಮೀಮಾಂಸಾ ಸೂತ್ರ ಅದ, ಉತ್ತರ ಮೀಮಾಂಸಾ ಸೂತ್ರ ಅದ. ಅಲ್ಲಿ 6 ಶಾಸ್ತ್ರ 6 ಸೂತ್ರ. ಮೊದಲು ಇರೋದೇ ಶಾಸ್ತ್ರಗಳು ಮೂರೇ ಶಾಸ್ತ್ರ ಇದ್ದವು. 3 ಹೋಗಿ 6 ಆಗ್ಯಾವ್ರಿ. ಮೊದಲು 3 ಅಂದ್ರೆ ಅವ್ರಿಗೆ ಮೊದಲು ನ್ಯಾಯಶಾಸ್ತ್ರ ಒಂದು, ಸಾಂಖ್ಯಶಾಸ್ತ್ರ ಎರಡನೇದು, ಮೀಮಾಂಸಾ ಶಾಸ್ತ್ರ. ಇವು 3 ಶಾಸ್ತ್ರ ಇರೋದು. ಶಾಸ್ತ್ರ ಇರೋದು 3, ಒಂದು ನ್ಯಾಯ, ಒಂದು ಸಾಂಖ್ಯ, ಇದು ಮೀಮಾಂಸಾ ಶಾಸ್ತ್ರ. ಇವು 3 ಹೋಗಿ 6 ಆಗ್ಯಾವ. ನ್ಯಾಯದಾಗ ಒಂದು ಬಂದು ಸೇರ್ಕೊಂಡು ವೈಶೇಷಿಕ ಶಾಸ್ತ್ರ, ನ್ಯಾಯ ವೈಶೇಷಿಕ. ನ್ಯಾಯ ಮತದಾಗ 2 ಭಾಗ ಅದು. ನ್ಯಾಯ ಮತದಾಗ ಒಂದು ವೈಶೇಷಿಕ ಶಾಸ್ತ್ರ, ಒಂದು ನ್ಯಾಯಶಾಸ್ತ್ರ. ಸಾಂಖ್ಯದೊಳಗ ಸಾಂಖ್ಯಶಾಸ್ತ್ರ, ಯೋಗಶಾಸ್ತ್ರ. ಸಾಂಖ್ಯದೊಳಗ ಸಾಂಖ್ಯ ಮತ್ತು ಯೋಗ ಇದು ಒಂದೇ ಇದ್ರಾಗ 2 ಭಾಗ ಅದು, ಸಾಂಖ್ಯಶಾಸ್ತ್ರ ಯೋಗಶಾಸ್ತ್ರ. ಮೀಮಾಂಸಾ ಶಾಸ್ತ್ರದಾಗ ಪೂರ್ವ ಮೀಮಾಂಸಾ, ಉತ್ತರ ಮೀಮಾಂಸಾ 2 ಭಾಗ ಅದು. ಇದ್ರೊಳಗನ್ನು ಕೂಡ ಮೀಮಾಂಸಾದಾಗ 2 ಅದು, ಪೂರ್ವ ಮೀಮಾಂಸಾ ಮತ್ತು ಉತ್ತರ ಮೀಮಾಂಸಾ ಶಾಸ್ತ್ರ. ಪೂರ್ವ ಮೀಮಾಂಸಾ ಶಾಸ್ತ್ರಕರ್ತ ಜೈಮಿನಿ ಮಹರ್ಷಿ, ಯಾರ ಶಿಷ್ಯ? ಉತ್ತರ ಮೀಮಾಂಸಾ ಶಾಸ್ತ್ರಕರ್ತರ ಯಾರು? ವ್ಯಾಸ ಮಹರ್ಷಿಗಳು. ವ್ಯಾಸ ಮಹರ್ಷಿಗಳ ಶಿಷ್ಯ ಅವರು. ಈ ಉತ್ತರ ಮೀಮಾಂಸಾ ಶಾಸ್ತ್ರಕ್ಕ ಕರ್ತೃ ಯಾರು? ವ್ಯಾಸ ಮಹರ್ಷಿಗಳು. ವ್ಯಾಸ ಮಹರ್ಷಿಗಳ ಶಿಷ್ಯ ಜೈಮಿನಿ ಮಹರ್ಷಿ. ಅದಕ್ಕೆ ಏನ್ ಮಾಡಿ ಜೈಮಿನಿ ಮಹರ್ಷಿ ಕರ್ಮ ಸಿದ್ಧಾಂತವನ್ನು ಪ್ರತಿಪಾದನೆ ಮಾಡಿ ಅದಕ್ಕೆ ಪೂರ್ವ ಮೀಮಾಂಸಾ ಅಂತ ಬಂತದೆ. ಇದೇನು ಉತ್ತರ ಮೀಮಾಂಸಾ ಶಾಸ್ತ್ರ ಅಂತ. ಒಟ್ಟ ಟೋಟಲಿ 3 ಶಾಸ್ತ್ರದೊಳಗ 6 ಭಾಗ. ಅಂತ 6 ಶಾಸ್ತ್ರಗಳು, 6 ಶಾಸ್ತ್ರಗಳಿಗೆ ಆಯಾ ಶಾಸ್ತ್ರಕ್ಕ ಸೂತ್ರಪ್ರಾಯವಾದಂತ ಗ್ರಂಥಗಳು ಅದವು ಅಂತ ಹೇಳಿದ್ರು. ಈಗಿನ ತಿನ್ನ ಇವುಗಳಲ್ಲಿ 6 ಅದಾವಲ್ಲ, ಇದ್ರೊಳಗೆ ತಿನ್ನ ಇವುಗಳಲ್ಲಿ ಇಹ ವೇದ ವ್ಯಾಸ ರಚಿತ 595, ಪಾರ್ಶ್ವ 95 ಅಂತಾರೆ ಹಿಂದೆ 500 ಅಲ್ಲ, 595, 55 ಅಲ್ಲ 95, 595 ಪಾಂಚೆ 95, 95 ಅಲ್ಲ 95 ಅಂತಾರೆ. 95, 95, 95.
595. ಬ್ರಹ್ಮ ಅಂದ್ರೆ ಅಷ್ಟು ಸೂತ್ರಗಳದಂತವು, ಅಷ್ಟು ಸೂತ್ರ. ಅದಕ್ಕೆ ಹೇಳ್ತಾರೆ ವೇದ ವ್ಯಾಸ ರಚಿತವಾದಂತ, ವ್ಯಾಸ ಮಹರ್ಷಿಗಳಿಂದ ವಿರಚಿತವಾದಂತ 595 ಬ್ರಹ್ಮಸೂತ್ರ ರೂಪ. ಸೂತ್ರ ಬ್ರಹ್ಮಸೂತ್ರ ಅಂತ ಒಂದು ಗ್ರಂಥ. ಆ ಗ್ರಂಥದೊಳಗ ಸೂತ್ರ ಎಸದವು 595 ಸೂತ್ರಗಳಿಂದ ಯುಕ್ತವಾದಂತ ಬ್ರಹ್ಮಸೂತ್ರ ರೂಪ ಉತ್ತರ ಮೀಮಾಂಸಾ ಶಾಸ್ತ್ರಕ ಸೂತ್ರ ಶಬ್ದ ಕರ್ಕೆ ಗ್ರಹಣ ಹೈ. ಇಲ್ಲೇನು ದೋಹಾದೊಳಗ ನಿಶ್ಚಲದಾಸರು ಸೂತ್ರ ದೈತ್ಯಕಾರದ ಸೂತ್ರ ಅಂತ ಶಬ್ದ ಪ್ರಯೋಗ ಮಾಡಲ್ಲ. ಸೂತ್ರ ಅಂದ್ರ ಅದಕ್ಕೆ ವ್ಯಾಖ್ಯಾನ ಮಾಡಿದ್ರು, ಸೂತ್ರಕ್ಕೆ ವ್ಯಾಖ್ಯಾನ ಮಾಡಿದ್ರು ಅವ್ರು. ಏನಾಗಿ ವ್ಯಾಖ್ಯಾನ? ಅಲ್ಪಾಕ್ಷರ ಇರಬೇಕು, ನಿಸ್ಸಂಶಯ ಇರಬೇಕು, ಎಲ್ಲಾ ಕಡೆ ಪ್ರವೃತ್ತಿ ಆಗ್ತಾ ಇರಬೇಕು, ನಿರ್ದೋಷ ಇರಬೇಕು, ಯಾರಿಂದನೂ ಕೂಡ ಅರ್ಥಾತ್ ಮಾಡಕ್ ಆಗಿರಬಾರ್ದು ಅಂತ ಇದು ಏನದಲ್ಲ, ಅದಕ್ಕ ವಾಕ್ಯಕ್ಕೆ ಸೂತ್ರ ಅಂತ ಕರೀತಾರೆ. ಆ ಸೂತ್ರ 6 ಶಾಸ್ತ್ರ, 6 ಶಾಸ್ತ್ರಕ್ಕೆ 6 ಸೂತ್ರ ಗ್ರಂಥಗಳದವು. ಇಲ್ಲಿ ನಾವು ಸೂತ್ರ ಶಬ್ದಕ್ಕೆ ಯಾವ ಗ್ರಂಥ ಸ್ವೀಕಾರ ಮಾಡ್ಬೇಕ್ರಿ ಅಂದ್ರ ವ್ಯಾಸ ಮಹರ್ಷಿಯಿಂದ ರಚಿತವಾದಂತ 595 ಸೂತ್ರಗಳಿಂದ ಕೂಡಿದಂತ ಬ್ರಹ್ಮಸೂತ್ರ ಅನ್ನೋ ಒಂದು ಗ್ರಂಥ. ಆ ಬ್ರಹ್ಮಸೂತ್ರ ಅನ್ನುವ ಗ್ರಂಥವನ್ನು ಅದಕ್ಕೆ ಪೂರ್ವ ಮೀಮಾಂಸಾ ಶಾಸ್ತ್ರಕ ಉತ್ತರ ಮೀಮಾಂಸಾ ಶಾಸ್ತ್ರಕ ಸೂತ್ರ ಶಬ್ದಕ್ಕೆ ಗ್ರಹಣ. ಉತ್ತರ ಮೀಮಾಂಸಾ ಶಾಸ್ತ್ರಕ ಸೂತ್ರ ಪ್ರಾಯವಾದಂತ ಗ್ರಂಥ ಯಾವುದು ಅಂದ್ರೆ ಬ್ರಹ್ಮಸೂತ್ರ. ಅದು ವ್ಯಾಸ ಮಹರ್ಷಿಯಿಂದ ರಚಿತವಾದಂಥದ್ದು. ಹೌದು. ಪ್ರವೃತ್ತಿ ಅಂತ ಶಬ್ದ ಪ್ರಯೋಗ ಮಾಡಿದ್ರು ಅದ್ಮ್ಯಾಲ ಸೂತ್ರ ಭಾಷ್ಯ ಅಲ್ಲಿ ಅವರು ಉಪನಿಷತ್ತು ಅವರ ಗೀತಾ ಆದಿಕ ಅನ್ಯ ಗ್ರಂಥಕ ಪ್ರವೃತ್ತಿ ಶಬ್ದ ಕರಿಕೆ ಗ್ರಹಣ ಹೈ. ಅದೇ ಶಾಲೆಗದ ನೋಡು ದೋಹದ ಅದೇ ಸಾಲೊಳಗ ಸೂತ್ರ ಭಾಷೆ ವಾರ್ತಿಕ ಪ್ರವೃತ್ತಿ ಅಂದ್ರೆ ಮುಂತಾದವುಗಳು. ಮುಂತಾದವುಗಳಂದ್ರೆ ಯಾವ ತಗೋಬೇಕ್ರಿ ಅಂದ್ರ ಮುಂತಾದವುಗಳಂದ್ರೆ ಉಪನಿಷತ್ ತಗೋರಿ, ಭಗವದ್ಗೀತಾ ತಗೋರಿ, 3 ಕುಡಕ್ಕೆ ಪ್ರಸ್ಥಾನತ್ರಯಗಳು ಅಂತಾರ. ಆ ಕಡೆ ಉತ್ತರ ಪ್ರದೇಶ ಕಡೆಗೆ ಹೋದ್ರಪ್ಪ ಅಂದ್ರ ಏನಂತಾರ ಅವರು, ನಿಮ್ಗೆ ಪ್ರಸ್ಥಾನತ್ರಯ ಅಭ್ಯಾಸ ಆಗ್ಯದನ್ನ ಅಂತಾರ. ಪ್ರಸ್ಥಾನತ್ರಯ ಅಂದ್ರೆ ಏನು? ಉಪನಿಷತ್ತು, ಬ್ರಹ್ಮಸೂತ್ರ, ಭಗವದ್ಗೀತೆ. ಈ 3 ಯಾರು ಅಭ್ಯಾಸ ಮಾಡಿರ್ತಾರಲ್ಲ ಅವ್ರು ನಿಮ್ದು ಏನಾಯ್ತ್ರಿ? ಪ್ರಸ್ಥಾನತ್ರಯ ಮುಗಿದದೇನ್ರಿ ನಿಮ್ದಂತ ಪ್ರಸ್ಥಾನತ್ರಯಗಳು ಅಂತ ಕರಿತಿರ್ಬೇಕು. ಉಪನಿಷತ್ತು, ಬ್ರಹ್ಮಸೂತ್ರ, ಭಗವದ್ಗೀತಾ. ಪ್ರವೃತ್ತಿ ಶಬ್ದದಿಂದ ಏನ್ ಮಾಡ್ಬೇಕು ಅಂದ್ರ ಸೂತ್ರ ಶಬ್ದದಿಂದ ವ್ಯಾಸ ಮಹರ್ಷಿಯಿಂದ ಬ್ರಹ್ಮಸೂತ್ರವನ್ನು ಗ್ರಹಣ ಮಾಡಬೇಕು. ಪ್ರವೃತ್ತಿ ಅಂದ್ರೆ ಮುಂತಾದವುಗಳಂದ್ರೆ ಉಪನಿಷತ್ತು ಗ್ರಹಣ ಮಾಡಬೇಕು, ಭಗವದ್ಗೀತವನ್ನು ಕೂಡ ಗ್ರಹಣ ಮಾಡಬೇಕು ಅಂತ ಹೇಳಿದೆ. ಈಗ ಭಾಷ್ಯದ್ನಾಗ ಒಂದು ಟಿಪ್ಪಣಿ ಬಂದು 6ನೇ ನಂಬರ್ ಟಿಪ್ಪಣಿ ಸೂತ್ರದಾಯ್ತಲ್ರಿ. ಅಂದ್ರೆ ಯಾವ ಸೂತ್ರ ಗ್ರಹಣ ಮಾಡ್ಬೇಕು? ವ್ಯಾಸ ರಚಿತವಾದಂತ ಬ್ರಹ್ಮಸೂತ್ರವನ್ನೇ ನಾವು ಇಲ್ಲಿ ಸೂತ್ರ ಶಬ್ದಕ್ಕೆ ಅರ್ಥ ಮಾಡ್ಬೇಕು. ಯಾಕ ನಾ ಹೇಳ್ತಕ್ಕಂಥದ್ದು ವೇದಾಂತ ಶಾಸ್ತ್ರ. ಅವ್ರು ಮೂಲ ವಿಷಯ ಅವ್ರಿಗೇನ, ಅವರು ವಿಚಾರ ಸಾಗರಕ್ಕೆ ವಿಷಯನೇ ವೇದಾಂತ ಅದ, ಜೀವ ಬ್ರಹ್ಮರ ಏಕತ್ವನೇ ವಿಷಯ ಅದ. ಅದಕ್ಕೆ ನಾವು ಉತ್ತರ ಮೀಮಾಂಸಾ ಶಾಸ್ತ್ರವನ್ನೇ ಪ್ರತಿಪಾದನೆ ಮಾಡ್ತೀವಿ. ಆ ಉತ್ತರ ಮೀಮಾಂಸಾ ಶಾಸ್ತ್ರಕ್ಕೆ ಪ್ರತಿಪಾದನೆ ಮಾಡ್ತೀವಿ ಅಂತ ಕೂಡ ಸೂತ್ರ ಯಾವ್ದು ಬರ್ತದ? ಬ್ರಹ್ಮಸೂತ್ರವನ್ನೇ ಗ್ರಹಣ ಮಾಡ್ರಿ ಅಂತ ಹೇಳಿ ಭಾಷ್ಯ. सूत्रादि रूप मूल ग्रंथगत पदों को लेके ताके पर्याय रूप स्वपदों को कहिए, फिर मूलगत पदन के अनुसार पदों करके जो स्वपदों का विवरण कहिए, विशेष करके वर्णन स्व भाष्य कहिए है. ಭಾಷ್ಯ ಅಂತ ಸೂತ್ರಾತೆ ವರ್ಣತೆ ಯತ್ರ ಸೂತ್ರಾನುಸಾರ ಬಿಡಿ. ಸೂತ್ರದ ಅರ್ಥವನ್ನು ಸೂತ್ರ, ಆ ಸೂತ್ರದ ಅರ್ಥವನ್ನೇ ಆ ಸೂತ್ರಕ್ಕೆ ಅನುಸಾರವಾಗಿ, ಅದನ್ನ ವಿರೋಧವಾಗಿ ಅಲ್ಲ, ಅದನ್ನ ಬಿಟ್ಟಲ್ಲ. ಸೂತ್ರದಾಗ ಏನ್ ಹೇಳ್ಯಾರ ಆ ಸೂತ್ರದ ಅರ್ಥ ಅನುಸಾರವಾಗಿ. ಅದಕ್ಕೆ ಸೂತ್ರಾದಿ ರೂಪ ಮೂಲ ಗ್ರಂಥಗತ. ಮೂಲ ಗ್ರಂಥ ಬ್ರಹ್ಮಸೂತ್ರ, ಸೂತ್ರದಿಂದ ಯುಕ್ತವಾದಂತ ಮೂಲ ಗ್ರಂಥ ಬ್ರಹ್ಮಸೂತ್ರ. ನಮಗ ಅದ್ರೊಳಗೆ ಬರ್ತಕ್ಕಂಥ ಪದಂಕುಲೇಕೆ ಬ್ರಹ್ಮಸೂತ್ರದಲ್ಲಿ ಬರ್ತಕ್ಕಂಥ ಪದ, ಆ ಸೂತ್ರವನ್ನು ತೆಗೆದುಕೊಂಡು ಪರ್ಯಾಯ ರೂಪ ಸ್ವಪದಂಕು ಕೈಯೇ ಪೇರ್ ಮೂಲ ಪದಕ್ಕೆ ಅನುಸಾರಿ ಪದೋಕರಿಕೆ ಅಂದ್ರೆ ಅದ್ರೊಳಗೆ ಸೂತ್ರದಾಗ ಏನು ಪದಗಳು ಬರ್ತಾವ, ಆ ಪದಕ್ಕೆ ಅನುಸಾರವಾಗಿ ಸ್ವಪದ ಪರ್ಯಾಯ ಪದ ಅಂತ ಕರೀತಾರೆ. ಸ್ವಪದ ಅಲ್ಲಿದೆ ಅಲ್ಲ, ಅಲ್ಲಿ ಪದಕ್ಕೆ ಅನುಸಾರವಾಗಿ, ಆ ಪದಕ್ಕೆ ಅರ್ಥಕ್ಕೆ ಅನುಸಾರವಾಗಿ, ಸೂತ್ರದಲ್ಲಿ ಬರ್ತಕ್ಕಂಥ ಪದದ ಅರ್ಥಕ್ಕೆ ಅನುಸಾರವಾಗಿ ಪರ್ಯಾಯ ಪದಗಳನ್ನು ಪ್ರಯೋಗ ಮಾಡಿ ತಾವು ಮಾಡಿದಂತ ಪರ್ಯಾಯ ಪದಗಳನ್ನ ಆ ಸೂತ್ರ ಪದಕ ಅರ್ಥಕ್ಕೆ ಅನುಸಾರವಾಗಿ ತಾವು ಮಾಡಿದಂತ ಪರ್ಯಾಯ ಪದಗಳಿಗೆ ಅರ್ಥವನ್ನು ವಿಸ್ತಾರವಾಗಿ ವರ್ಣನೆ ಮಾಡ್ತಾರಲ್ಲ, ಇದಕ್ಕೆ ಏನಂತ ಕರೀತಾರ? ಭಾಷ್ಯ ಅಂತ ಕರೀತಾರೆ. ಭಾಷ್ಯ ಅಂದ್ರೆ ಸೂತ್ರದಾಗಿರ್ತಕ್ಕಂಥ ಪದಕ್ಕೆ ಅನುಸಾರವಾಗಿನೇ ಪರ್ಯಾಯ ಪದಗಳನ್ನೇ
ಆ ಪರ್ಯಾಯ ಪದಕ್ಕೆ ಅರ್ಥ ಹೆಂಗ್ ಮಾಡ್ಬೇಕು? ಸೂತ್ರ ಪದಕ್ಕೆ ಅರ್ಥಕ್ಕನುಸಾರವಾಗಿನೇ ಮಾಡ್ಬೇಕು. ಏನದ ಅದನ್ನೇ ಸುತ್ತ ಹಾಕ್ಬೇಕು ಅಂತ. ಹೆಂಗ ಬಿಸಕಾಲದಲ್ಲ ಮಳಿ ಇರ್ತದ ಮಧ್ಯದೊಳಗೆ, ಅದೆಷ್ಟು ನೀವು ಮೆಲ್ಲಕರ ಬೀಸ್ರಿ, ಆ ಜೋರಾರ ಬೀಸ್ರಿ, ಉಲ್ಟಾರ ಬೀಸ್ರಿ, ಸೀದಾರ ಬೀಸ್ರಿ, ಹೆಂಗಾರ ಬೀಸ್ರಿ, ಹಿಂಗಾರ ಮಾಡ್ರಿ ಹಿಂಗಾರ ಮಾಡ್ರಿ, ಹೆಂಗ ಮಾಡ್ರಿ ಕೂಡ ಎದ್ರ ಸುತ್ತ ಹರಿತದ ಅದು? ಆ ಮಧ್ಯದೊಳಗೆ ಮಳಿ ಇರ್ತದಲ್ಲ, ಹೆಂಗ ಆ ಮಳಿ ಸುತ್ತಾನೆ ಸುತ್ತ ಆಗ್ತದಲ್ಲ, ಮೇಲಿನ ಕಲ್ಲು ತಳಗಿನ ಕಲ್ಲಿಗೆ ಇರ್ತಕ್ಕಂಥ ಮಳಿ, ಆ ಮಳಿ ಸುತ್ತಾನೆ ಹೆಂಗ ಆಗ್ತದಲ್ಲ, ನೀ ಎಷ್ಟೇ ಹಾಕು ಹೇಳು, ಎಷ್ಟು ಉದ್ಧಾರ ಹೇಳು, ಎಷ್ಟು ಪರ್ಯಾಯ ಪದಗಳನ್ನಾರು ಪ್ರಯೋಗ ಮಾಡು, ಎದ್ರ ಸುತ್ತ ತಿರುಗಬೇಕದು? ಸೂತ್ರ ಪದಕ ಅನುಸಾರವಾಗಿನೇ. ಪದ ಪದಾರ್ಥ, ಪದಕ್ಕೇನು ಅರ್ಥ ಇರ್ತದ, ಸೂತ್ರ ಪದದ ಅರ್ಥ ಏನಿರ್ತದಲ್ಲ ಆ ಅರ್ಥಕ್ಕನುಸಾರವಾಗಿನೇ ತಿರುಗಬೇಕು. ಅದನ್ನ ಬಿಟ್ಟು ಹೋಗೋದಿಲ್ಲ. ಅದ್ರ ಅರ್ಥಾನುಸಾರವಾಗಿ ತಿರುಗಿದ್ವಿ ಅಂದ್ರ ಅದನ್ನೇ ವಿಸ್ತಾರವಾಗಿ ಉಪದೇಶ ತಿಳಿಲಿ ಅಂತ ತಿಳ್ಕೊಂಡೇನು ಉಪದೇಶ ಮಾಡಿದ್ರಂದ್ರ ಇದಕ್ಕೇನಂತ ಕರೀತಾರೆ? ಭಾಷ್ಯ ಅಂತ ಕರೆಯುತ್ತಾರೆ. ವಿಶೇಷಕರಕ್ಕೆ ವರ್ಣನ. ಸೊ ಭಾಷ್ಯಕ್ಕೆ ವಿಶೇಷವಾಗಿ ವರ್ಣನೆ ಮಾಡ್ತಾರ, ತಿಳಿಲಿ ಅನ್ನುವ ಉದ್ದೇಶಕ್ಕೋಸ್ಕರವಾಗಿ ವಿಶೇಷ ವರ್ಣನೆ ಮಾಡ್ತಾರೆ, ಅದಕ್ಕೆ ಭಾಷ್ಯ ಅಂತಾರ. ಐಸಾ ಭಾಷೆ ಅನೇಕ ಹೇ, ಅಂತ ಭಾಷೆಗಳು ಅನೇಕ ಅದಾವು. 42 ಭಾಷೆ ಗ್ರಂಥಗಳು ಅದಾವು, ಒಂದಲ್ರಿ 42 ಇವು ಹೇಳಿದಲ್ಲ, 42 ಭಾಷಾ ಗ್ರಂಥಗಳು ಅದಾವಂತ. ಈ 42 ಭಾಷಾ ಗ್ರಂಥಗಳಲ್ಲಿ ನಾವ್ ಯಾವುದು ಸ್ವೀಕಾರ ಮಾಡಬೇಕು? ನಾವು ಅಭ್ಯಾಸ ಮಾಡ್ಬೇಕಲ್ಲಿ, ವಿಜ್ಞಾಸಗಳು ಅಭ್ಯಾಸ ಮಾಡ್ಬೇಕು ಅಂದ್ರೆ ಯಾವ ಭಾಷ್ಯವನ್ನು ಸ್ವೀಕಾರ ಮಾಡಬೇಕು ಅಂದ್ರ ಸಿನಿಮೇಶೆ ಇಹ ಶ್ರೀ ಶಂಕರಾಚಾರ್ಯಕೃತ ಭಾಷ್ಯಕ ಗ್ರಹಣ ಹೇ. 42 ಭಾಷ್ಯ ಗ್ರಂಥಗಳಲ್ಲಿ ನಾವು ಸ್ವೀಕಾರ ಮಾಡಲಿಕ್ಕೆ ಯೋಗ್ಯವಾದಂತ ಭಾಷ್ಯ ಗ್ರಂಥ ಯಾವುದು ಅಂದ್ರ ಶಂಕರಾಚಾರ್ಯರಿಂದ ವಿರಚಿತವಾದಂತ ಭಾಷ್ಯ ಗ್ರಂಥ. ಯಾಕಂದ್ರ ಶಂಕರ ಸಾಕ್ಷಾತ್ ವ್ಯಾಸೋ ನಾರಾಯಣ ಸ್ಮೃತಃ ತಯೋರ್ ವಿವಾದ ಸಂಜಾತೆ ಕಿಂ ಕನಿಷ್ಠ ಕಿಂ ಜ್ಯೇಷ್ಠ ಅಂತ ಕೇಳ್ತಾರೆ. ಯಾವಾಗ ಬ್ರಹ್ಮಸೂತ್ರಕ್ಕ ಶಂಕರಾಚಾರ್ಯ ಭಾಷ್ಯ ಬರೆಯಕತ್ತಿ, ಬ್ರಹ್ಮಸೂತ್ರಕ್ಕ ಶಂಕರಾಚಾರ್ಯ ಭಾಷ್ಯವನ್ನು ಬರೆಯುವ ಸಮಯದೊಳಗ ನೋಡಿ, ಸಪ್ತ ಚಿರಂಜೀವಿಗಳಲ್ಲಿ ವ್ಯಾಸ ಮಹರ್ಷಿಗಳದ್ದು ಒಬ್ರದ್ದು ಹೆಸರದು. ಸಪ್ತ ಚಿರಂಜೀವಿ ಅಂತೀವಲ್ಲ ನಾವು, 7 ಚಿರಂಜೀವಿಗಳಲ್ಲಿ ವ್ಯಾಸ ಮಹರ್ಷಿಗಳದ್ದು ಹೆಸರು. ಯಾವಾಗ ಶಂಕರ ಭಗವತ್ಪಾದರು ಭಾಷ್ಯ ಗ್ರಂಥವನ್ನು ಸೂತ್ರಕ್ಕ ಬ್ರಹ್ಮಸೂತ್ರಕ್ಕೆ ಭಾಷ್ಯವನ್ನು ಬರೆಯುವ ಸಮಯದೊಳಗ ಅಲ್ಲಿ ವ್ಯಾಸ ಮಹರ್ಷಿಗಳು ವೃದ್ಧ ವೇಷ ಧಾರಣೆ ಮಾಡ್ಕೊಂಡು ಪ್ರತ್ಯಕ್ಷ ಆಗಿ, ವೃದ್ಧ ವೇಷ ಧಾರಣೆ ಮಾಡ್ಕೊಂಡು ಪ್ರತ್ಯಕ್ಷ ಆಗಿ ಭಾಷ್ಯ ಬರೆಯುವ ಸಮಯದೊಳಗೆ ಬಂದು ತರ್ಕ ಮಾಡ್ತಾರೆ ಶಂಕರಾಚಾರ್ಯ ಜೊತೆ ವ್ಯಾಸ ಮಹರ್ಷಿಗಳು. ವಾದ ಪ್ರತಿವಾದಿವಾದ ಅಂತೀವಿ, ತರ್ಕ ಮಾಡಕ್ ಚಲೋ ಮಾಡ, ಇಬ್ಬರದು ವಾದ ವಿವಾದ ಚಲೋವಾಗ್ತದ. ಯಾರದು? ವ್ಯಾಸ ಮಹರ್ಷಿಗಳದು ಮತ್ತು ಶಂಕರಾಚಾರ್ಯರು. ಇವ್ರು ವ್ಯಾಸ ಮಹರ್ಷಿಗಳು ಅಂತ ಶಂಕರಾಚಾರ್ಯ ಗೊತ್ತಿಲ್ಲ. ಅಂದ್ರೆ ಅವ್ರು ಚಿರಂಜೀವಿ ಅದರಲ್ಲ, ಅವ್ರು ದ್ವಾಪಾರ ಯುಗದ ಜಗದ್ಗುರು, ಇವ್ರು ಕಲಿಯುಗದ ಜಗದ್ಗುರು. ಈಗನ ಅದಾರ, ಯಾರಿಗ ಕಣಿ ಕಂಡ್ರೆ ಚಿರಂಜೀವಿ ಅಂದ್ರೆ ನಾವು 7 ಮಂದಿ ಚಿರಂಜೀವಿ ಅಂದ್ರೇನು? ಸಾವೇ ಇಲ್ಲ, ಸಾಯಿಲೆ ಆಡ್ದಂಗೆ ಇರ್ತಕ್ಕಂಥವ್ರು ಚಿರಂಜೀವಿ. ಅವ್ರು 7 ಮಂದಿ ಪದವಿ ಕೊಟ್ಟು ಇಷ್ಟು 7 ಮಂದಿ ಒಬ್ಬರ ಕಂಡಾರ ಯಾರಿಗೆ ಈ ಸದ್ಯ ಇಲ್ಲ ಅಂತೀರೇನು? ಶಾಸ್ತ್ರ ಹೇಳ್ತಾರ ಚಿರಂಜೀವಿ ಅಂತ ಹೇಳ್ತಾರ, ಪ್ರಮಾಣ ಕೊಟ್ಟು ಹೇಳ್ಯಾರ ಅವ್ರ, ಪ್ರಮಾಣ ಕೊಟ್ಟು ಹೇಳ್ತಾರ. ಹನುಮಂತ ಚಿರಂಜೀವಿ ಅದನ್ನ ಹೆಂಗ ಗೊತ್ತು? ಯಾವಾಗ ಭೀಮ ದಾರಿ ಒಳಗೆ ನಡ್ಕೊಂಡು ಹೋಗೋ ಸಮಯದೊಳಗ ಮಂಗ ರೂಪದೊಳಗ ಬಾಲ ಬಿಟ್ಕೊಂಡು ಕುಂತಿದ್ದ, ತೆಗಿ ಬಾಲ ಅಂತಂದ ನೀನೇ ತೆಗಿ ಅಂತಂದ್ರಿಲ್ಲ. ಈಗ ಹೇಳ್ತಾರಲ್ಲ, ನಿಮ್ಗೆಲ್ಲ ನಿಮ್ಗೆಲ್ಲ ಪಕ್ಕ ಗೊತ್ತ, ನಮ್ಗೆ ಚಾಣೆ ನಮ್ಮಂತರ 1000 ಮಂದಿ ಕೂಟ ಕೇಳಿರಂತ ಇಂಥದೆಲ್ಲ ಅದಲ್ಲ. ಅಂದ್ರೆ ಏನಾಯ್ತು? ಅವನು ತನ್ನ ಗದೆಂತೆ ಬಂತೇನು ಅವ ನಮಸ್ಕಾರ ಮಾಡಿ ಅಂದ್ರೆ ಏನ ಒಂದೊಂದು ಸಂದರ್ಭಕ್ಕ ಅದರಂತ ಹೇಳ್ತಾರ, ಉದಾಹರಣೆ ಹೇಳ್ತಾರ ಅವ್ರು. ಹಂಗ ವ್ಯಾಸ ಮಹರ್ಷಿಗಳು ಇದೊಂದು ಉದಾಹರಣೆ ಅದರ ಅನ್ನೋದಕ್ಕ. ಇವ್ರು ಕಲಿಯುಗದಾಗ ಶಂಕರಾಚಾರ್ಯ, ಅವರು ದ್ವಾಪಾರ ಯುಗದಾಗ ಆಗಿ ಹೋದವರು ವ್ಯಾಸ ಮಹರ್ಷಿಗಳು. ಇವರು ಬ್ರಹ್ಮಸೂತ್ರಕ್ಕೆ ಭಾಷ್ಯ ಬರೆಯುವಾಗ ಬಂದು ವಾದ ವಿವಾದ ಚಲೋ ಮಾಡಿದ್ರಂತ. ಇದ್ರಾಗ ಅಂತಾರ ವಾದ ವಿವಾದ ಮಾಡೇ ಕೇಳ್ತಾರಲ್ಲ. ಯಾಕ? ಅವ್ರು ಹೇಳಿದ್ರು ಶಂಕರನೇ ಶಂಕರಾಚಾರ್ಯ ರೂಪದಾಗ ಅವತಾರ ತೆಗೆದು, ವ್ಯಾಸೋ ನಾರಾಯಣ ಸ್ಮೃತಃ, ವ್ಯಾಸ ಮಹರ್ಷಿಗಳು ನಾರಾಯಣನ ಅವತಾರಗಳು ಅಂದ್ರೆ ವಿಷ್ಣು ಪರಮಾತ್ಮ ಅವತಾರ ಇದೆ. ತಯೋರ್ ವಿವಾದ ಸಂಜಾತೆ, ಇಬ್ಬರ ಮಧ್ಯದಾಗ ಏನ್ ನಡೆದದ? ವಾದ ವಿವಾದ ನಡೆದದ. ಕಿಂ ಕನಿಷ್ಠ ಕಿಂ ಜ್ಯೇಷ್ಠ, ಇದ್ರೊಳಗೆ ಯಾರು ಶ್ರೇಷ್ಠರು ಯಾರು ಕನಿಷ್ಠರು ಅಂತ ಕೇಳ್ತಾ ಪ್ರಶ್ನೆ ಮಾಡ್ತಾರೆ. ಯಾರು ಶ್ರೇಷ್ಠ ಯಾರು ಕನಿಷ್ಠ? ಯಾರು ಶ್ರೇಷ್ಠನಲ್ಲ ಯಾರು ಕನಿಷ್ಠ ಅಲ್ಲ, ಇಬ್ರು ಸಮಾನವಾದಂತ ಜ್ಞಾನಿಗಳು. ಅವಾಗ
ವ್ಯಾಸ ಮಹರ್ಷಿಗಳು ಇದು ಜಗತ್ತಿನೊಳಗೆ ನೀವು ಬರ್ತಕ್ಕಂಥ ಭಾಷೆ ಪ್ರಸಿದ್ಧವಾಗಲಿ ಅಂತ ತಿಳ್ಕೊಂಡು ಆಶೀರ್ವಾದ ಮಾಡಿದ್ರು ಅಂತ ತಿಳ್ಕೊಂಡು ನಮಗೆ ಈಗ 42 ಭಾಷೆ ಅದು. ಆ ಸೂತ್ರಕ್ಕ 42 ಭಾಷೆ ಇದ್ರೂ ಕೂಡ ಶಾಸ್ತ್ರಕ್ಕನುಸಾರವಾಗಿ ಮಹಾತ್ಮರು ಯಾವುದನ್ನು ಸ್ವೀಕಾರ ಮಾಡಿ ಅಂತ ಹೇಳ್ತಾರೆ? ಶಂಕರಾಚಾರ್ಯರಿಂದ ವಿರಚಿತವಾದಂತಹ ಭಾಷೆಯನ್ನು ಸ್ವೀಕಾರ ಮಾಡಿ ಅಂತ ಹೇಳ್ತಾರೆ. ಶಂಕರ ಅಷ್ಟವರ್ಷೆ ಚತುರ್ವೇದಿ. ಶಂಕರಾಚಾರ್ಯ ಶಂಕರನ ಅವತಾರ ಅನ್ನೋಕೆ ಉದಾಹರಣೆ ಕೊಡ್ತಾರ. ಅಷ್ಟವರ್ಷೆ ಚತುರ್ವೇದಿ, ಕೇವಲ 8 ವರ್ಷದೊಳಗ 4 ವೇದವನ್ನು ಬಲ್ಲವರಿದ್ರು. ನಮ್ಗೆ 8 ವರ್ಷದಾಗ ಏನ್ ಮಾಡಕ್ ಬಂದ? ಬ್ಯಾಂಕ್ ಒಳಕ್ ಬಂದಿಲ್ಲ. 4 ವೇದ ಬಲ ಅಂದ್ರೇನು? ಅವರು ಪರಮಾತ್ಮನ ಅವತಾರಿಕರೇ ಅನ್ನೋದಕ್ಕ ಪ್ರಮಾಣ ಇವು. ಅಷ್ಟು ಸರಳಾಗಿ ಮನುಷ್ಯ ಒಪ್ಪಂಗಿಲ್ಲ ಯಾರ್ದು ಮಾತು. ಪ್ರಮಾಣ ಕೊಟ್ಟಾಗೆ ಹೋಗ್ತಾರಲ್ಲ, ಅದಕ್ಕೆ ಪ್ರಮಾಣ ಹೇಳ್ತಾರೆ. ಅದು ಅಷ್ಟವರ್ಷೆ ಚತುರ್ವೇದಿ, 8 ವರ್ಷದೊಳಗ 4 ವೇದವನ್ನು ಬಲ್ಲಂತವ್ರು ಇದ್ರು. ಯಾರು? ಶಂಕರಾಚಾರ್ಯ. 4 ವೇದವನ್ನು. ಅಷ್ಟವರ್ಷೆ ಚತುರ್ವೇದಿ. ದ್ವಾದಶೆ ಸರ್ವಶಾಸ್ತ್ರವಿತ್, 12 ವರ್ಷದೊಳಗ 6 ಶಾಸ್ತ್ರ ಬಲ್ಲವ್ರು ಇದ್ರಂತ. ಸರ್ವಶಾಸ್ತ್ರ, ಸರ್ವ ಬಹುವಚನದ. ನೀವೇನು ಶಾಸ್ತ್ರ ಎಷ್ಟು ಅದಾವಂತ ನೋಡ್ರಿ, 6 ಅಂದ್ರೆ 20. ಏನ್ ನಿಮ್ದು ಅನ್ಸಿ ಬಂದಂಗ ರೇಟ್ ಹಾಕಿರೋಲ್ಲ, ನಮ್ಗೇನ್ ಮಾಡೋದು? ಅದಕ್ಕೆ ಬಹುವಚನ ಹೇಳ್ಬಿಟ್ಟದ ಅವರು. ಸರ್ವಶಾಸ್ತ್ರವಿತ್ ಎಷ್ಟು ವರ್ಷದಾಗ? ದ್ವಾದಶೆ, 12 ವರ್ಷ. ಕೇವಲ 12 ವರ್ಷದೊಳಗ ಶಂಕರ ಭಗವತ್ಪಾದರು ಸರ್ವಶಾಸ್ತ್ರವಿತ್. ಷೋಡಶೆ ಕೃತವಾನ್ ಭಾಷ್ಯ, 16 ವರ್ಷದ. 16 ವರ್ಷದೊಳಗ ಏನ್ ಮಾಡಿರೋರು? ಕೃತವಾನ್ ಭಾಷ್ಯ, ಉಪನಿಷತ್ ಭಾಷ್ಯ ಬರೆದ್ರು, ಬ್ರಹ್ಮಸೂತ್ರಕ್ಕ ಭಾಷ್ಯ ಬರೆದ್ರು, ಭಗವದ್ಗೀತಕ್ಕ ಭಾಷ್ಯ ಬರೆದ್ರು. 16 ವರ್ಷದಾಗ ಭಾಷ್ಯ. ತಮ್ಮ ಸ್ವಂತ ಸ್ಮೃತಿ ಗ್ರಂಥಗಳನ್ನು ರಚನೆ ಮಾಡಿದ್ರು. ಅನೇಕ ಗ್ರಂಥಗಳು. ಮೋಹ ಮುದ್ಗರ ಗ್ರಂಥ ತಗೋರಿ, ವಿವೇಕ ಚೂಡಾಮಣಿ ಗ್ರಂಥ ತಗೋರಿ, ವೇದಾಂತ ದಿಂಡಿ ಸ್ತೋತ್ರ ತಗೋರಿ, ಏಸದು ಶಂಕರಾಚಾರ್ಯರು ಅನೇಕ ಗ್ರಂಥಗಳನ್ನು ರಚನೆ ಮಾಡಿದ್ರು. ಎಷ್ಟು ವರ್ಷ? 100 ವರ್ಷ ಬಾಳಿದ್ರ? 1000 ವರ್ಷ ಬಾಳಿದ್ರ? ಶಂಕರಾಚಾರ್ಯ ಶಂಕರನ ಅವತಾರ ಅಂದ್ರೂ ಕೂಡ ಎಷ್ಟು ವರ್ಷ ಬಾಳಿದ್ರು? ದ್ವಾತ್ರಿಂಶೆ ಮುನಿರಬ್ಬಿ ಗತಾಂ, ಬರೀ ಕೇವಲ 32 ವರ್ಷದೊಳಗ ತಮ್ಮ ಈ ಭೌತಿಕವಾದಂತ ದೇಹವನ್ನು ತ್ಯಾಗ ಮಾಡಿದ್ರು. ಯಾದಕ್ಕೆ ಬಂದಿದ್ರು ಅದನ್ನ ಮಾಡಿದ್ರು. ಇಡೀ ದೇಶ ತುಂಬಾ ಸಂಚಾರ ಮಾಡಿದ್ರು. ಎಲ್ಲಾ ಕಡೆ ಇರ್ತಕ್ಕಂಥ ಭೇದವಾದಿಗಳನ್ನು ಖಂಡನ ಮಾಡಿದ್ರು. ಯಾವ್ದ್ರ ಸಲುವಾಗಿ ಅವತಾರ ತೆಗೆದುಕೊಂಡು ಬಂದಿದ್ರು? ಕೇವಲ 32 ವರ್ಷದಾಗ ಅದನ್ನ ಸಂಪೂರ್ಣ ತಮ್ಮ ಕೆಲಸವನ್ನು ಮುಗಿಸಿ ಈ ಭೌತಿಕವಾದಂತ ದೇಹವನ್ನು ತ್ಯಾಗ ಮಾಡಿದ್ರು. ಅವರೇ ಅದಕ್ಕೆ ಹೇಳ್ತಾರವರು ಕಲಿಯುಗದ ಜಗದ್ಗುರು ಅಂದ್ರೆ ಶಂಕರಾಚಾರ್ಯ. ಆದಿಗುರು ಅಂತ ಕರೀತಾರೆ. ಕಲಿಯುಗದ ಜಗದ್ಗುರು. ದ್ವಾಪಾರ ಯುಗದ ಜಗದ್ಗುರುಗಳು ವ್ಯಾಸ ಮಹರ್ಷಿಗಳು. ತ್ರೈತಾಯುಗದ ಜಗದ್ಗುರುಗಳು ದತ್ತಾತ್ರೇಯ. ಸತ್ಯಯುಗದ ಜಗದ್ಗುರು ದಕ್ಷಿಣಾಮೂರ್ತಿ. ಒಟ್ಟ ಒಂದೊಂದು ಯುಗಕ್ಕ ಒಬ್ಬೊಬ್ಬರು ಜಗದ್ಗುರುಗಳನ್ನು ಶಾಸ್ತ್ರ ಹೇಳ್ಕೊಂಬಂದರು. ಆ ಸತ್ಯಯುಗ ಜಗದ್ಗುರು ದಕ್ಷಿಣಾಮೂರ್ತಿ ಅಂತ ಕರೀತಾರೆ. ತ್ರೈತಾಯುಗದ ಜಗದ್ಗುರು ದತ್ತಾತ್ರೇಯ. ದ್ವಾಪಾರ ಯುಗದ ಜಗದ್ಗುರು ವ್ಯಾಸ ಮಹರ್ಷಿಗಳು. ಕಲಿಯುಗದ ಜಗದ್ಗುರು ಶಂಕರಾಚಾರ್ಯ. ಅಂದ್ರೆ ಅನೇಕ ಭಾಷೆ ಗ್ರಂಥದಲ್ಲಿ ಯಾವ ಸ್ವೀಕಾರ ಮಾಡ್ಬೇಕಂದ್ರು ಶಂಕರ ಭಾಷೆಯನ್ನು ಸ್ವೀಕಾರ ಮಾಡ್ರಿ ಅಂತ ಹೇಳಿ. ಇನ್ನೊಂದು ವಾರ್ತಿಕದ ಮ್ಯಾಗ ಒಂದು ಟಿಪ್ಪಣಿ ಬಂದದ್ದು. ವಾರ್ತಿಕ ಅಂತ ಎದಕ್ಕಂತಾರ? ಮೂಲ ಗ್ರಂಥ ಕರಿ उक्त अनुक्त और विरुद्ध उक्त अर्थ का चिंतन जो विचार सो जिस विषय होवे ऐसा जो श्लोकबद्ध व्याख्यान सो वार्तिक कहिए है. ವಾರ್ತಿಕ ಅಂತ ಒಂದು ಗ್ರಂಥದ ಆಧಾರ ಮೇಲೆ ಬರೀತಾರೆ. ಅವ್ರು ಒಂದು ಗ್ರಂಥ ಆಲ್ರೆಡಿ ಇರ್ತದ, ಅವ್ರು ಬರೆಯಲಿಕ್ಕೆ ಒಂದು ಗ್ರಂಥ ಆಧಾರ. ಮೂಲ ಗ್ರಂಥಕಾರಕರಿ, ಮೂಲ ಗ್ರಂಥದೊಳಗ ಒಂದು ಗ್ರಂಥ ಆಧಾರ ಇಟ್ಕೊಂಡು ಅವರು ಬರಿತಾ ಇದ್ದಾರ. ಮೂಲ ಯಾವ ಗ್ರಂಥ ಆಧಾರವಿಟ್ಟುಕೊಂಡು ತಾವು ಗ್ರಂಥವನ್ನು ಬರೆಯಕತ್ತಿರಲ್ಲ, ಆ ಗ್ರಂಥದಲ್ಲಿ ಉಕ್ತ ಅಂದ್ರೆ ಹೇಳಿದಂತ. ಉಕ್ತ ಅಂದ್ರೇನು? ಆ ಮೂಲ ಗ್ರಂಥದಲ್ಲಿ ಹೇಳಿದ್ದು. ಅನುಕ್ತ ಹೇಳದೇ ಇರುವುದು. ಇನ್ನು ಹೇಳ್ಬೇಕಾಗಿತ್ತು, ವಿಸ್ತಾರ ಆಗ್ತದ ತಿಳ್ಕೊಂಡು ಬರೆಯಂಗಿಲ್ಲ ನೋಡ್ರಿ. ಈಗ ನೋಡ್ರಿ, ಇದೇ ಮಾತು ಹೇಳ್ತೀನಿ. ಮ್ಯಾಗ ವಿಚಾರ ಸಾಗರ ಸಾಧು ನಿಶ್ಚಲ್ ದಾಸ್ ಹೇಳ. ಟಿಪ್ಪಣಿ ಯಾರು ಹೇಳಕತ್ತಾರ? ಪಂಡಿತ್ ಪಿತಾಮಜವ್ರು ಹೇಳಕತ್ತಾರ. ಗ್ರಂಥ ಯಾರ್ದು? ಸಾಧು ನಿಶ್ಚಲ್ ದಾಸ್. ಅದಕ್ಕೆ ಆಯಾ ಜಾಗದಾಗ ಏನೇನು ತಿಳ್ಕೊಬೇಕಾಗಿದೆ, ಮುಮುಕ್ಷುಗಳಿಗೆ ಏನು ಅವಶ್ಯಕತೆ ಅದ ಅದನ್ನ ತಿಳಿಸ್ಬೇಕು ಅನ್ನುವ ಕರುಣೆಯಿಂದ ಟಿಪ್ಪಣಿ ಕೊಟ್ಟು ಪಂಡಿತ್ ಪಿತಾಮಜವ್ರು ಮಾಡಿದ್ದಾರೆ. ಅಂದ್ರ ಉಕ್ತ ಅನುಕ್ತ ಅಂದ್ರೆ ಅವ್ರು ಹೇಳಾರ್ದು ಇವ್ರು ಹೇಳಕತ್ತಾರ. ಇಲ್ಲ ಈಗ ಅಸಮ ಭಾಷ್ಯ, ಸೂತ್ರ, ಭಾಷ್ಯ, ವಾರ್ತಿಕ, ಪ್ರವೃತ್ತಿ ಅಂತ ಇಷ್ಟೇ ಹೇಳಿದ್ರು ಅವ್ರು ದುವಾದಾಗ. ಆದ್ರ
ಸೂತ್ರ ಅಂದ್ರ ಅನೇಕ ಸೂತ್ರ ಅದಾವು, ಇದೇ ಸೂತ್ರ ಸ್ವೀಕಾರ ಮಾಡ್ರಿ. ಭಾಷ್ಯದೊಳಗ 42 ಭಾಷೆಗಳದು, ಶಂಕರಾಚಾರ್ಯ ಭಾಷೆಯನ್ನು ಸ್ವೀಕಾರ ಮಾಡ್ರಿ. ವಾರ್ತಿಕ ಗ್ರಂಥಗಳು ಅನೇಕ ಅದಾವ, ಅದ್ರಾಗ ಯೋಧಿ ಸ್ವೀಕಾರ ಮಾಡ್ರಿ ಅಂತ ಇದು ಅವಶ್ಯ ಮುಮುಕ್ಷುಗಳು ತಿಳ್ಕೊಳ್ಳೇಬೇಕು ಅಂತ ತಿಳ್ಕೊಂಡು ಹೆಂಗ ಪಂಡಿತ್ ಪಿತಾಮಜರು ಹೇಳಕತ್ತಿರಲ್ಲ, ಹಂಗ ವಾರ್ತಿಕನು ಕೂಡ ಒಂದು ಗ್ರಂಥದ ಆಧಾರ ಇಟ್ಕೊಂಡು ಒಂದೊಂದು ಗ್ರಂಥ ಬರ್ತಾ ಇದ್ದಾರ. ಆ ಮೂಲ ಆಧಾರ ಗ್ರಂಥದಲ್ಲಿ ಹೇಳಿದ್ದು ಉಕ್ತ, ಅನುಕ್ತ ಅಂದ್ರೆ ಹೇಳದೇ ಇರ್ತಕ್ಕಂಥದ್ದು. ಅವರು ವಿರುದ್ಧ ಅಲ್ಲಿ ಸ್ವಲ್ಪ ಇಂದ ಪೂರ್ವ ಉತ್ತರ ವಿರೋಧ ಬಂದಿತ್ತು, ಕೆಲವು ಜಾಗದಾಗ ವಿರುದ್ಧ ಬರ್ತಿತ್ತು ಅಂದ್ರ ಅಂತ ವಿರುದ್ಧ ಉಕ್ತ ಅರ್ಥಕ ಚಿಂತನ, ಹೇಳಿದ್ದು ಹೇಳದೇ ಇರುವುದು, ಪೂರ್ವ ಉತ್ತರದಾಗ ವಿರುದ್ಧ ಬಂದಿದ್ದು, ಮೊದಲನೇ ಒಂದು ಅಧ್ಯಾಯದಾಗ ಈ ತರ ಅದ, ಕೊನೆ ಅಧ್ಯಾಯದಾಗ ಈ ತರ ಅದ, ಅಲ್ಲಿದ ಕೈಲಿದ್ದ ವಿರೋಧ ಆಕತ್ತದ. ಗ್ರಂಥ ಒಂದೇ, ಕರ್ತೃ ಒಬ್ರೇ, ನೋಡ್ರಿ 18 ಪುರಾಣ ಯಾರು ಬರ್ದಾರ? ವ್ಯಾಸ ಮಹರ್ಷಿ ಬರ್ದಾರ. ವ್ಯಾಸ ಮಹರ್ಷಿ ಪ್ರತಿ ಒಂದು ಪುರಾಣದಾಗ, ಶಿವ ಪುರಾಣ ಅಂದ್ರೆ ಶಿವನೇ ಶ್ರೇಷ್ಠ, ವಿಷ್ಣು ಪುರಾಣದಾಗ ಹೋದ್ರ ಎಲ್ಲಾ ದೇವತೆಗಿಂತಲೂ ವಿಷ್ಣುನೇ ಶ್ರೇಷ್ಠ, ದೇವಿ ಪುರಾಣದಾಗ ಹೋದ್ರ ದೇವಿನೇ ಅದೆಲ್ಲ ಎಲ್ಲ ಇವರೆಲ್ಲ ಏನಾದ್ರು ಮಕ್ಕಳಿದ್ದಂಗ ಅಂತ ವರ್ಣನೆ ಮಾಡ್ರಿ. ನೀವೆಲ್ಲ ಓದ್ತಿರ ಬರ್ದಾರ ಎಷ್ಟ್ ಮಂದಿ, ಬೇರೆ ಬೇರೆ ಬರ್ದ್ರೆ ಏನ್ ಪ್ರಾಬ್ಲಮ್ ಇದ್ದಿಲ್ಲ, ಅವ್ರವ್ರ ಭಕ್ತಿಗೆ ಅವ್ರವ್ರ ದೇವ್ರು ಹೊಗಳ್ಕೊಂಡ್ರ ಅಂತ ನಾವು ಸ್ವೀಕಾರ ಮಾಡಕ್. ಬರ್ದಾರ ಒಬ್ರೇ ಅದ, ಈ ಗ್ರಂಥದಾಗ ಹಿಂಗ, ಆ ಗ್ರಂಥದಾಗ ಹಂಗ, ಆ ಪುರಾಣದಾಗ ಹಿಂಗ, ಹಂಗೆಲ್ಲ ಹೇಳ್ಯಾರಲ್ಲ. ಅರ್ಥ ಏನು? ಯಾಕ ವಿರುದ್ಧದ ಇಲ್ಲ, ಭಿನ್ನ ಭಿನ್ನ ಕರ್ತೃದ್ರ ಸಮಸ್ಯೆ ಇಲ್ಲ, ಕರ್ತೃ ಒಬ್ಬರೇ ಇದ್ದಾರೆ. ನಾವೇನ್ ತಿಳ್ಕೊಬೇಕಾಗಿದೆ ಈ ಮಾತಿನೊಳಗ? ಏನ್ ತಿಳ್ಕೊ ಅಂದ್ರ, ಯಾವ ದೇವ್ರ ಉಪಾಸಕ ಯಾವ ದೇವತದ ಮೇಲೆ ನಿಷ್ಠೆ ಹೆಚ್ಚಾಗ್ಲಿ, ಶ್ರದ್ಧಾ ಬರ್ಲಿ, ವಿಶ್ವಾಸ ಬರ್ಲಿ, ನಂಬಿಕೆ ಬರ್ಲಿ ಅನ್ನೋ ಒಂದೇ ಉದ್ದೇಶ ಅದ. ದೇವ್ರೊಳಗ ಭೇದ ಅಂತ ಹೇಳುದಿಲ್ಲ. ನಾವು ದೇವ್ರ ಹೆಸರನ್ನ ಜಗಳಾಡ, ನಿಮ್ಗೆ ಜಗಳಾಡಂತ ಅವ್ರು ಹೇಳಿಲ್ಲ. ಅವ್ರ ಅಭಿಪ್ರಾಯ ನೀವು ಜಗಳಾಡ್ರಿ, ನಮ್ ದೇವಿನೇ ಶ್ರೇಷ್ಠ, ನಮ್ ದೇವರೇ ಶ್ರೇಷ್ಠ, ನಮ್ ಶಿವನೇ ಶ್ರೇಷ್ಠ, ನಮ್ ವಿಷ್ಣು ಶ್ರೇಷ್ಠ, ಇಲ್ಲ ಜಗಳಾಡ್ರಿ ಅಂತ ಬರ್ದಿಲ್ಲ ಅವ್ರು ಬರ್ದದ್ದೇನದ ನೋಡ್ರಿ. ಯಾರೇ ಸ್ವೀಕಾರ ಮಾಡ್ಬೇಕಂದ್ರೆ ತಮ್ಮ ಇಷ್ಟ ದೇವತದ ಪುರಾಣನೇ ಓದ್ತಾರ. ಈ ಬಾಳ ಮಂದಿ ಸಿದ್ಧಾರ್ಥ ಚರಿತ್ರೆ ನಾವು ಓದ್ತೀವಿ, ಅದಿಲ್ಲ ಆಗ ಇಷ್ಟ ದೇವತದ ಓದಲ್ಲ. ಅದ್ರಾಗ ಆ ಇಷ್ಟ ದೇವತದ್ದು ನಾವು ಕನಿಷ್ಠ ಮಾಡಿದ್ರೆ ಶ್ರದ್ಧಾ ಬರ್ತದೆ, ಭಕ್ತಿ ಇರ್ತದ, ವಿಶ್ವಾಸ ಬರ್ತದ? ಇಲ್ಲ. ಅವ್ರ ಏನ್ ಮಾಡ್ಯಾರ? ಶ್ರದ್ಧಾ, ನಂಬಿಕೆ, ಭಕ್ತಿ ಹೆಚ್ಚಾದ್ರಪ್ಪ ಅಂದ್ರ ಉತ್ತರೋತ್ತರವಾಗಿ ಸಾಧನದೊಳಗೆ ಪ್ರವೃತ್ತಿ ಆಗ್ತಾನಂತ ತಿಳ್ಕೊಂಡು ಆ ದೇವತದ ಮೇಲೆ ನಿಷ್ಠೆ ಬರ್ಲಿ, ಅಚಲವಾದಂತ ನಂಬಿಕೆ ಬರ್ಲಿ ಅನ್ನೋ ಉದ್ದೇಶಕ್ಕೆ ಮಾತ್ರ ಆಯಾ ಪುರಾಣದಾಗ ಆಯಾ ದೇವತೆದ ವರ್ಣನೆ ಮಾಡಿ, ಅನ್ಯ ದೇವತೆಗಳಿಗೆ ಏನ್ ಮಾಡ್ಯಾರ? ಅಲ್ಲಿ ತಿರಸ್ಕಾರ ಮಾಡ್ಯಾರ. ತಿರಸ್ಕಾರ ಮಾಡೋದು ಭಾವನೆ ಅವ್ರದ್ದಿಲ್ಲ, ಉದ್ದೇಶ ಇಲ್ಲ, ಅಭಿಪ್ರಾಯ ಇರ್ತಾರ. ಅದಕ್ಕೆ ನಾ ಹೇಳೋದೇನ, ವಿರುದ್ಧ ಕೆಲವು ಸಂದರ್ಭದೊಳಗ ಶಾಸ್ತ್ರದಾಗೂ ಕೂಡ ಪೂರ್ವ ಉತ್ತರ ವಿರೋಧ ಬರ್ತಿರ್ತದ. ಮೊದ್ಲೇ ತರ ಹಂಗೆ ಹೇಳಿದ್ರು, ಕೊನೆಗೆ ಬಂದು ಹಿಂಗ್ ಹೇಳಿದ್ರು. ನೋಡಿ ಮತ್ತೆ ಇವ್ರು ಹೇಳ್ತಾರ, ಕರ್ಮದಾಗ ಹೇಳಿದ್ದು ಜ್ಞಾನಕ್ಕೆ ಹೋದ್ರೆ ಬರ್ತದ, ಜ್ಞಾನಕ್ಕೆ ಹೋದ್ರೆ ವಿರೋಧ ಆಗ್ತದೆ. ಜ್ಞಾನದ ಮಾತು ಕರ್ಮ ಚಿಂತನೆ ಮಾಡುವಾಗ ವಿರೋಧ ಆಗ್ತದೆ. ಅದಕ್ಕೆ ಪ್ರವಚನ ಕೇಳುವಾಗ ಕೇಳ್ತಿರ್ತಲ್ಲ, ಬಹಳ ಶಾಣ್ಯರು ಇರ್ಬೇಕು. ಹೇಳ್ತಕ್ಕಂಥವ್ರು ಯಾವ ವಿಷಯದ ಮ್ಯಾಗ ಮಾತಾಡಕತ್ತಾರ ಅನ್ನೋದು ಕೇಳೋರು ಬಂದು ಜ್ಞಾನ ಅದಕ್ಕೆ ಹೇಳ್ರಿ ಅಂತ ಬೇಕಾದ. ಯಾವ ವಿಷಯದ ಮ್ಯಾಗ ಹೇಳ್ತಾರ, ಯಾವ ಭೌಮಿಕದ ನಿಂತು ಹೇಳ್ತಾರ, ಯಾವ ಅವಸ್ಥೆಗೆ ನಿಂತವ್ರು ಹೇಳ್ತಾರ, ಅದಕ್ಕೆ ಟೈಟಲ್ ವಿಷಯ ಇಟ್ಟಿರ್ತಾರ. ಅವರು ಆ ವಿಷಯ ಸುತ್ತಲೇ ತಿರುತ್ತಿರ್ತಾರ. ಅವ್ರು ಹೇಳುವಾಗ ಜ್ಞಾನದ ವಿಷಯ ಇತ್ತು ಅಂದ್ರ ಅಲ್ಲಿ ಕರ್ಮ ತಿರಸ್ಕಾರ ಆಗ್ತದ, ಅಲ್ಲಿ ಕರ್ಮ ತಿರಸ್ಕಾರ ಖಂಡನೆ ಆಗ್ತದ. ಅಲ್ಲಿ ತಿರುಗಾಡಿ ಯಾತ್ರೆ ಯಾಕೆ ಸುಮ್ ತಿರುಗ್ತೀರಿ ಅಂತ ಬೈತಾರ ಅವ್ರು. ಇವಂತ ನಾವ್ ಏನಪ್ಪಾ, ನಾವ್ ದೇವ್ರ ಅಂತ ತಿಳ್ಕೊಂಡ್ ಭಕ್ತಿ ತಿರುಗಿ ಇವ್ರು ನೋಡ್ರ ಅಲ್ಲಿ ಯಾಕೆ ಹೋತ್ರಿ, ಅಲ್ಲಿ ಏನದ ಕಲ್ಲು ಮಣ್ಣು ಅದ, ನೀವೇನು ಇಲ್ಲಿ ಕಲ್ಲು ಮಣ್ಣು ಅದ, ಅಲ್ಲಿನೂ ಕಲ್ಲು ಮಣ್ಣು ಅದ. ಜ್ಞಾನದಾಗ ಹಂಗೆ ಹೇಳ್ಬೇಕಾಗ್ತದ, ಅನಿವಾರ್ಯ ಅದ. ಅದಕ್ಕ ವಿರುದ್ಧವಾದಂಥದ್ದು, ವಿರುದ್ಧ ಅರ್ಥಕ ಚಿಂತನ ಜೋ ವಿಚಾರ, ಹೌದು ಎಲ್ಲ ಹೇಳಿದ್ದು ಹೇಳದೇ ಇರ್ತಕ್ಕಂಥದ್ದು, ಸಂದರ್ಭದೊಳಗ ವಿರೋಧವಾಗಿರ್ತಕ್ಕಂಥ ವಿಷಯದ ಬಗ್ಗೆ ಇಲ್ಲಿ ಸವಿಸ್ತಾರವಾದಂತ ವಿಚಾರ ಅದ. ಜೋ ವಿಚಾರ ಸೊ ಜಿಸ್ ವಿಷಯ ಹೋವೇ ಅಂತ ವಿಚಾರ ಯಾವ ಗ್ರಂಥದಲ್ಲಿ ಇರುತ್ತದೆಯೋ ಐಸಾ ಜೋ ಶ್ಲೋಕಬದ್ಧ ವ್ಯಾಖ್ಯಾನ, ಬರೀ ಪುರಾಣ ಬರ್ದಂಗ ಉದ್ದಕ್ಕಲ್ಲ, ಶ್ಲೋಕಬದ್ಧ ವ್ಯಾಖ್ಯಾನ, ಶ್ಲೋಕ ರೂಪದೊಳಗ ವ್ಯಾಖ್ಯಾನ. ಸೊ ವಾರ್ತಿಕ ಕೈ, ಇದಕ್ಕೇನಂತಾರ ಅವರು? ವಾರ್ತಿಕ ಅಂತ ಕರಿತೀವಿ. ತೈಸೆ ಅಂತ ವಾರ್ತಿಕಗಳು ವಾರ್ತಿಕ ಬಿ ಅನೇಕ ಹೇ ತೈಸೆ, ಅದರಂತೆ ಎದರಂತೆ ಸೂತ್ರ ಹೆಂಗ ಅನೇಕ ಇರುತ್ತವೆ, ಭಾಷೆ ಹೆಂಗ ಅನೇಕ ಇರುತ್ತವೆ, ಅದರಂತೆ ತೈಸೆ ಆ ಕಡೆ ಹೋಗ್ಬೇಕು ನಾವು. ತೈಸೆ ಅಂದ್ರೇನು? ಹೆಂಗ ಸೂತ್ರ ಅನೇಕ ಇರುತ್ತವೆ, ಭಾಷೆಗಳು ಅನೇಕ, ಸೂತ್ರ ಅನೇಕ ಇದ್ರು ಕೂಡ ಒಂದು ಸೂತ್ರ ಸ್ವೀಕಾರ ಮಾಡ್ರಿ. ಸೂತ್ರ ಶಬ್ದಕ್ಕ ಬ್ರಹ್ಮಸೂತ್ರ. ಭಾಷೆ ಅನೇಕ ಅದಾವು, ಆದ್ರೂ ಕೂಡ ಅನೇಕ ಭಾಷೆದೊಳಗ ಒಂದು ಶಂಕರಾಚಾರ್ಯಕೃತವಾದಂತ ಭಾಷೆಯನ್ನು ಸ್ವೀಕಾರ ಮಾಡ್ರಿ ಅಂತ ತೈಸೆ. ಅದರಂತೆ ವಾರ್ತಿಕ ಬಿ ಅನೇಕ ಹೇ,
ವಾರ್ತಿಕನೂ ಕೂಡ ಅನೇಕ ಅದಾವ, ವಾರ್ತಿಕ ಗ್ರಂಥಗಳು ಕೂಡ ಅನೇಕ ಅದಾವ. ತಿನ್ಮೇಸೆ ಇಲ್ಲಿ ಇಲ್ಲಿ ಎಲ್ಲಿ ವಿಚಾರ ಸಾಗರ ದೋಹದ ಸಾಗರದಾಗ ತಿಪ್ನ್ಯಾಗಲ್ಲ, ಇಲ್ಲಿ ಅಂದ್ರೆ ತಿಪ್ನ್ಯಾಗಲ್ಲ, ಮ್ಯಾಗ ನಿಶ್ಚಲ್ ಹಸ್ರು ಬರ್ದಾರಲ್ಲ ಸೂತ್ರ ಭಾಷೆ ವಾರ್ತಿಕ ಅನ್ನೋ ಪದಕ ಅರ್ಥ ಹೇಳಕತ್ತಾರ ಅವ್ರು. ದೋಹದೊಳಗೆ ಏನು ವಾರ್ತಿಕ ಅನ್ನೋದಲ್ಲ, ಅಲ್ಲಿ ಆ ವಾರ್ತಿಕ ಅನ್ನೋ ಪದಕ ನಿಶ್ಚಲ್ ದಾಸರು ದೋಹದ ಬರೆದಂತ ವಾರ್ತಿಕ ಅನ್ನೋ ಪದಕ ಯಾವುದನ್ನು ಸ್ವೀಕಾರ ಮಾಡುವಂತ ಪಂಡಿತ್ ತಮ್ಜರ್ ಹೇಳ್ತಾರ, ತಿನ್ಮೇಸಿಹ ಶ್ರೀ ಶಂಕರಾಚಾರ್ಯಕ್ಕೆ ಶಿಷ್ಯ ಶ್ರೀ ಸುರೇಶ್ವರಾಚಾರ್ಯ ಕೃತ ವಾರ್ತಿಕ ಗ್ರಹಣ ಹೇ. ಶಂಕರಾಚಾರ್ಯರ ಪರಮ ಶಿಷ್ಯರ 4 ಮಂದಿ ಶಿಷ್ಯರೊಳಗೆ ಒಬ್ಬರಾದಂತ ಸುರೇಶ್ವರಾಚಾರ್ಯ ಕೃತವಾದಂತ ವಾರ್ತಿಕವನ್ನೇ ಗ್ರಹಣ ಮಾಡ್ರಿ. ವಾರ್ತಿಕ ಗ್ರಹಣ ಮಾಡಿ ಸುರೇಶ್ವರಾಚಾರ್ಯ ಅವರು ಭಾಷ್ಯ ಬರೆದ್ರು. ಭಾಷ್ಯಕ್ಕ ಪದ್ಮಪಾದಾಚಾರ್ಯರು ಅವರೊಂದು ಗ್ರಂಥ ಬರೆದ್ರು, ಪಂಚಪಾದಿಕ ಅಂತ ಒಂದು ಗ್ರಂಥ ಬರೆದ್ರು. ಆ ಪಂಚಪಾದಿಕ ಅನ್ನೋ ಗ್ರಂಥಕ್ಕೆ ಇವ್ರು ವಾರ್ತಿಕ ಬರೆದ್ರು. ಈ ವಾರ್ತಿಕಕ್ಕೆ ಮತ್ತೆ ಸರ್ವಜ್ಞಾತ ಮುನಿಗಳು ವಿವರಣ ಅಂತ ಬರೆದ್ರು. ಹಿಂಗದರಿ ಅವ್ರು. ಮಲ್ಲು ಬ್ರಹ್ಮಸೂತ್ರ ಭಾಷೆ ಯಾರು ಬರೆದ್ರು? ಶಂಕರಾಚಾರ್ಯ ಭಾಷೆ ಬರೆದ್ರು. ಆ ಭಾಷೆಕ ಪಂಚಪಾದಿಕ ಪದ್ಮಪಾದಾಚಾರ್ಯ ಏನ್ ಮಾಡಿದ್ರು? ಪಂಚಪಾದಿಕ ಅಂತ ಒಂದು ಗ್ರಂಥ. ಆ ಪಂಚಪಾದಿಕ ಅನ್ನುವ ಗ್ರಂಥಕ್ಕ ಸುರೇಶ್ವರಾಚಾರ್ಯರು ವಾರ್ತಿಕ ಅಂತ ಬರೆದ್ರು. ಈ ವಾರ್ತಿಕಕ್ಕೆ, ಈ ಸುರೇಶ್ವರಾಚಾರ್ಯ ಕೃತವಾದಂತಹ ವಾರ್ತಿಕ ಸರ್ವಜ್ಞಾತ ಮಹಾಮುನಿಗಳು ವಿವರಣ ಅಂತ ಒಂದು ಗ್ರಂಥ ಬರೆದ್ರು. ವಿವರಣಕಾರ ಅಂತಾರೆ, ವಿವರಣಕಾರ ಸರ್ವಜ್ಞಾತ ಮಹಾಮುನಿಗಳು. ಸಂಕ್ಷೇಪ ಶಾರಿಕಕಾರ, ಸಂಕ್ಷೇಪ ವಿವರಣಕಾರ. ಅದೇ ಸಂಕ್ಷೇಪ ಶಾರಿಕಕಾರ ಅಂದ್ರೆ ವಿವರಣಕಾರ ಸರ್ವಜ್ಞಾತ ಮಹಾಮುನಿಗಳೇ. ಆ ಗ್ರಂಥದ ಹೆಸರು ವಿವರಣ ಅಂತ ಒಂದು ಗ್ರಂಥ. ಯಾವುದು ಅದು ಸಂಕ್ಷೇಪ ಶಾರಿಕಕಾರ ಅಂದ್ರೆ ಶ್ರೀ ಪ್ರಕಾಶಾತ್ಮಕ ಚರಣಮಣಿಗಳು. ವಿವರಣ ಅಂದ್ರೆ ಸರ್ವಜ್ಞಾತ ಮಹಾಮುನಿ, ವಿವರಣಕಾರ ಅಂತಾರ. ಅದು ನೋಡ್ರಿ ಚರ್ಮ ನೋಡ್ರಿ ಸ್ವಲ್ಪ ತೆಗೆದು ನೋಡ್ರಿ ಇನ್ನೊಂದ್ಸಲ ಹೋಗಿ. ಸಂಕ್ಷೇಪ ಶಾರಿಕಕಾರ, ಸಂಕ್ಷೇಪ ಶಾರಿಕಕಾರ ಶ್ರೀ ಪ್ರಕಾಶಾತ್ಮಕ ಚರಣಮಣಿಗಳು. ನೋಡ್ಕೊಂಡು ವಿವರಣಕಾರ ಪ್ರಕಾಶಾತ್ಮಕ ಮುನಿ ಅಂದ್ರೆ ಎತ್ತಿ ಆಡೋ ಒಂದೇ. ಶ್ರೀ ಶಂಕರಾಚಾರ್ಯಕ್ಕೆ ಶಿಷ್ಯ ಶ್ರೀ ಸುರೇಶ್ವರಾಚಾರ್ಯ ಕೃತ ವಾರ್ತಿಕ ಗ್ರಹಣ ಅಂದ್ರೆ ಇಲ್ಲಿ ಏನ್ ಹೇಳ್ತಾರೆ, ವಾರ್ತಿಕವನ್ನು ಸುರೇಶ್ವರಾಚಾರ್ಯ ಕೃತವಾದಂತ ವಾರ್ತಿಕವನ್ನೇ ಗ್ರಹಣ ಮಾಡಿ ಅಂತ ಹೇಳಿದ್ರು. ಈಗ ಇಂಥ ಸಂಸ್ಕೃತ ಗ್ರಂಥಗಳು ಅನೇಕ ಇದಾವು. ಭಗವದ್ಗೀತೆ ಅಂತ ಗ್ರಂಥ ಇಲ್ಲಿ ಹೇಳ್ಕೊಂಬಂದ್ರೆ ಉಪನಿಷತ್ ಇಂಥ ಅನೇಕ ಗ್ರಂಥವು. ಅವುಗಳಲ್ಲಿ ಅಭ್ಯಾಸ ಮಾಡ್ತಾರೆ ಮುಮುಕ್ಷುಗಳು. ಮತ್ತೆ ಯಾಕೆ ನೀವು ಭಾಷಾ ಗ್ರಂಥ ಮಾಡ್ತೀರಿ, ನಿಮ್ಮ ಭಾಷಾ ಗ್ರಂಥ ನಿಷ್ಫಲವಾಗುತ್ತದೆ ಅಂದಾಗ ಅವರು ಒಂದು ಹೇಳಿದ್ರು, ಒಂದು ಯಾರ ಸಲುವಾಗಿ ನಾವು ಭಾಷಾ ಗ್ರಂಥ ಬರೆಯಕತ್ತೀನಿ ಅಂದ್ರ ಮಂದಮತಿ ಇರಬೇಕು, ಸ್ವರೂಪದ ಅಜ್ಞಾನ ಇರಬೇಕು. ಅವರು ಲಕ್ಷ್ಯ ಇಟ್ಟುಕೊಂಡು ನಾನು ಈ ಭಾಷಾ ಗ್ರಂಥವನ್ನು ಮಾಡೀನಿ ಅಂದ್ರಲ್ಲ, ಅದ್ರ ಮ್ಯಾಗ ಒಂದು ಟಿಪ್ಪಣಿ ಅದನ್ನು 8 ಲಕ್ಕಿ ಅನ್ನೋ ಶಬ್ದದ ಮ್ಯಾಗ ಬಂದದ. 8ನೇ ನಂಬರ್ ದೋಹದ ಲಕ್ಕಿ ಅಂತ ಹೇಳಿದ್ರೆ ಲಕ್ಕಿ ಮತ್ತೆ ಮಂದ ಅಜಾನಿ ಅಂತ ಲಾಸ್ಟ್ ಸಾಲದ 7ನೇ ದೋಹದ ಲಾಸ್ಟ್ ಸಾಲದಲ್ಲ, ಅದ್ರ ಮ್ಯಾಗ ಇಲ್ಲಿ ಟಿಪ್ಪಣಿ ಬಂದ. ಮತಿ ಮಂದ ಕೈ ಮೇಲೆ ನಿಶ್ಚಲ್ ದಾಸರು ದೋಹದಾಗ ಮತಿ ಮಂದ ಅಂತ ಏನ್ ಶಬ್ದ ಪ್ರಯೋಗ ಮಾಡಿರಲ್ಲ. ಮತಿ ಮಂದ ಅನ್ನೋ ಪದಕ್ಕೆ ಅರ್ಥ ಏನಂದ್ರ ಸಂಸ್ಕೃತ ಗ್ರಂಥನಿಕೆ ವಿಚಾರಣೆ ವಿಷಯ ಜಿನ್ಕಿ ಅಲ್ಪ ಬುದ್ಧಿ ಹೇ. ಮತಿ ಮಂದ ಅನ್ನೋ ಪದಕ್ಕೆ ಅರ್ಥ ಮಾಡ್ತಾರೆ, ಸಂಸ್ಕೃತ ಗ್ರಂಥವನ್ನು ಅಧ್ಯಯನ ಮಾಡುವಲ್ಲಿ ಯಾರ ಬುದ್ಧಿ ಮಂದ ಇರುತ್ತದೆಯೋ, ಬುದ್ಧಿಯೊಳಗ ಸಾಮರ್ಥ್ಯ ಇಲ್ಲವೋ ಅವರು ಅಜಾನಿ ಕೈಯೇ. ಅಲ್ಲಿ ಅಜಾನ ಅಲ್ಲ, ಅದು ಹಳಿ ಭಾಷೆ ಅದ, ನಮ್ದು ಹೆಂಗ್ ಹಳೆಗನ್ನಡ ಅದಲ್ಲ ಹಂಗ ಅವ್ರ ದೋಹ ಅಂದ್ರ ಹಿಂದಿ ಒಳಗೆ ಹಳಿ ಇದೆ. ಅದಕ್ಕೆ ಅಜಾನಿ ಅಂದ್ರೆ ಅಜ್ಞಾನಿ ಅಂತ ತಗೋಬಹುದು. ಅಜಾನಿ ಅಂದ್ರೆ ಏನು? ದೋಹದೊಳಗೇನು ಅಜಾನಿ ಅಂತ. ಅಜಾನಿ ಕೈಯೇ ಸ್ವರೂಪಕ್ಕೆ ಅಜ್ಞಾನಿ ಹೇ. ಅಜ್ಞಾನಿ ಅಂದ್ರೇನು? ಸ್ವರೂಪದ ಅಜ್ಞಾನ, ಸ್ವರೂಪದ ಅಜ್ಞಾನ ಇರಬೇಕು. ಮತ್ತೆ ಮಂದ ಸಂಸ್ಕೃತ ಗ್ರಂಥವನ್ನು ಅಧ್ಯಯನ ಮಾಡುವ ಬುದ್ಧಿ ಮಂದ ಇರಬೇಕು, ಸ್ವರೂಪದ ಅಜ್ಞಾನ ಇರಬೇಕು. ಐಸಾ ಇಂತ ಪುರುಷನಕ್ಕೂ ಲಕ್ಕಿ ಕೈಯೇ. ಲಕ್ಕಿ ಅಂದ್ರೆ ದ್ವಾದ 3 ಪದ ಅರ್ಥ ಹಾಕತ್ತಿರೋದು. ಮತಿ ಮಂದ ಅಜಾನಿ ಲಕ್ಕಿ. ಲಕ್ಕಿ ಅಂದ್ರೆ ಲಕ್ಕಿ ಕೈಯೇ ಜಾನಿಕೆ. ಇಂತಾರ ಉದ್ದೇಶ ತಿಳ್ಕೊಂಡಿ. ಮಂದಮತಿ, ಸ್ವರೂಪದ ಅಜ್ಞಾನ ಇವರನ್ನು ತಿಳಿದುಕೊಂಡು ಲಕ್ಕಿ ಕೈಯೇ ಜಾನಿಕೆ ತಿಳ್ಕೊಂಡು ಮೈ ಭಾಷಾ ಗ್ರಂಥಕ್ಕೂ ಕರ್ತಾ ಹೂ. ನಾನು ಭಾಷಾ ಗ್ರಂಥವನ್ನ ಮಾಡಿರುತ್ತೇನೆ, ಈ ಭಾಷಾ ಗ್ರಂಥವನ್ನು ಮಾಡಿ ಕರ್ತಾ ಹೂ.
ಮೈ ಭಾಷಾ ಗ್ರಂಥ ಅಂತ ನಾನು ಭಾಷಾ ಗ್ರಂಥವನ್ನು ಮಾಡುತ್ತೇನೆ. ಯಾರು ಪಂಡಿತ್ ತಂದೆ ಹೇಳಕತ್ತಾರ? ಯಾರು ಹೇಳಕತ್ತಾರ? ನಿಶ್ಚಲ ದಾಸರು ನಾ ಭಾಷಾ ಗ್ರಂಥವನ್ನು ಮಾಡಿರುತ್ತೇನೆ ಅಂತಂದು ಹಿಂಗ್ ಹೇಳ್ಯಾರ ಅಂತ ಇವ್ರು ಹೇಳಕತ್ತಾರ. ಅವ್ರ ಮಾತು पंडित ತಂದೆ ಹೇಳಕತ್ತಾರ, ಹಿಂಗ್ ಅಂದಾರ ಅವ್ರು. ಮೈ ಭಾಷಾ ಗ್ರಂಥಕ್ಕೂ ಕರ್ತಾವು ಅಂದ್ರೆ ಯಾರು? ನಾ ಭಾಷಾ ಗ್ರಂಥವನ್ನು ರಚನೆ ಮಾಡುತ್ತೇನೆ ಅಂತ ನಿಶ್ಚಲ್ ದಾಸರು ಹೇಳಿದ್ದಾರೆ ಅಂತ ಪಂಡಿತ್ ತಂದೆ ಹೇಳಕತ್ತಾರ ಅಷ್ಟೇ. ಅವ್ರು ಹಿಂಗ್ ಹೇಳ್ಯಾರ. ಮೈ ಭಾಷಾ ಗ್ರಂಥಕ್ಕೂ ಕರ್ತಾವು ಮತ್ತೆ ಟಿಪ್ನ್ಯಾಗ ಬಂದಂತ ತಿಳ್ಕೊಂಡು ಪಂಡಿತ್ ತಂದೆ ಅಂತ ತಿಳ್ಕೊಬಾರ್ದು. ಮತ್ತೆ ಅವ್ರು ಹಿಂಗ್ ಅಂದಾರ ಅಂತ ಅವ್ರ ಮಾತು ಇವ್ರು ಹೇಳಕತ್ತಾರ, ಅಭಿಪ್ರಾಯವನ್ನ. ಮೈ ಭಾಷಾ ಗ್ರಂಥ ಕರ್ತಾವ ಇಷ್ಟು ಕಥನ ಕರಿ ಹಿಂಗ್ ಹೇಳೋದ್ರಿಂದ ಸಂಸ್ಕೃತ ವಿಷಯ ಅಲ್ಪಮತಿವಾಲ ಅವರು ಸ್ವರೂಪಕ ಅಜ್ಞಾನಿ. ಯಾ ಭಾಷಾ ಗ್ರಂಥಕ್ಕ ಅಧಿಕಾರಿ ಕಯ ಅಧಿಕಾರಿ ಲಕ್ಷಣ ಹೇಳಿದ್ರು. ಭಾಷಾ ಗ್ರಂಥದ ಅಧಿಕಾರಿ ಲಕ್ಷಣ ಮತ್ತೆ ಈ ಭಾಷಾ ಗ್ರಂಥಕ್ಕ ಅಧಿಕಾರಿ ಯಾರಪ್ಪ ಅಂದ್ರ ಸಂಸ್ಕೃತ ಗ್ರಂಥವನ್ನು ಅಧ್ಯಯನ ಮಾಡುವಲ್ಲಿ ಮಂದಮತಿ ಇರಬೇಕು, ಸ್ವರೂಪದ ಅಜ್ಞಾನ ಇರಬೇಕು. ಅಂತ ವ್ಯಕ್ತಿನೇ ಅಂತ ಅಧಿಕಾರಿನೇ ಈ ಭಾಷಾ ಗ್ರಂಥಕ್ಕೆ ಯೋಗ್ಯ ಅಂತ ಹೇಳಿದ್ರು. ಇದನ್ನ ಲಕ್ಷಣ पदकृति बिड़स्तार भाषा ग्रंथ अधिकारी खय। यहाँ लक्षण की यहाँ परीक्षा है। ಈ ಲಕ್ಷಣ ಒಂದು ಭಾಷಾ ಗ್ರಂಥದ ಅಧಿಕಾರಿಯ ಲಕ್ಷಣವನ್ನು ಮಾಡಿ ಆ ಲಕ್ಷಣ ಯೋಗ್ಯದನೋ ಅಯೋಗ್ಯದನೋ ಅನ್ನೋದನ್ನ ಅವ್ರ ಪರೀಕ್ಷೆಯನ್ನು ಮಾಡ್ತಾ ಇದ್ದಾರೆ. ಪರೀಕ್ಷೆ ಅಂದ್ರೆ ಏನು? ಅವಲೋಕನ ಪರೀಕ್ಷೆ. ಯೋಗ್ಯದನೋ ಅಯೋಗ್ಯದನೋ, ಇವ್ರು ಹೇಳಿದ ಲಕ್ಷಣ ಇದು ಸರಿ ಅದನು ಏನು ತಪ್ಪು ಅದನು ಅನ್ನೋದನ್ನು ಪರೀಕ್ಷೆ ಮಾಡ್ತಾ ಇದೆ. ದೃಷ್ಟಾದೃಷ್ಟ ಅವಲೋಕನಂ ಪರೀಕ್ಷಾ. ಪದಕೃತಿ ಪರೀಕ್ಷೆ ಎರಡು ಅರ್ಥ ಒಂದೇ ಇದೆ. ಸ್ವಲ್ಪ ಪರ್ಯಾಯ ಪದಗಳು ಅಂತೀವಲ್ಲ ಆ ತರ. ಪದಕೃತಿಯನ್ನು ಬೇರೆ ಅಲ್ಲ, ಈ ಪರೀಕ್ಷೆ ಅನ್ನೋದೇನು ಬೇರೆ ಅಲ್ಲ. ಸ್ವಲ್ಪ ಈ ನೋಡಿ ಒಂದೊಂದು ಹಿಡಿದು ಹೇಳ್ತಾನ. भाषा और संस्कृत दोनों विषय अल्पमति वाले और अज्ञानी तो अनेक पामर और विषयी जीव है. ಭಾಷಾ ಗ್ರಂಥದಲ್ಲಿನ ಅಲ್ಪಮತಿ, ಆ ನಂತರ ಸಂಸ್ಕೃತ ಭಾಷಾ ಗ್ರಂಥದಾಗ ಬುದ್ಧಿ ಇಲ್ಲ ಅಂದ್ಮೇಲೆ ಸಂಸ್ಕೃತ ಗ್ರಂಥ ಮುಗ್ದ ಹೋಯ್ತದ. ಎರಡೂ ಭಾಷೆ ಇದೆ, ಭಾಷಾ ಮತ್ತು ಸಂಸ್ಕೃತ ಇವೆರಡರಲ್ಲಿನೂ ಕೂಡ ಅಲ್ಪಮತಿ ಅದು. ಭಾಷಾ ಗ್ರಂಥ ಅಧ್ಯಯನ ಮಾಡುವಲ್ಲಿ ಯೋಗ್ಯತೆ ಇಲ್ಲ, ಸಂಸ್ಕೃತ ಗ್ರಂಥವನ್ನು ಅಧ್ಯಯನ ಮಾಡೋ ಮೊದಲೇ ಯೋಗ್ಯತೆ ಇಲ್ಲವೇ ಇಲ್ಲ. ಅಂತ ಅಜ್ಞಾನಿತೋ ಅನೇಕ ಪಾಮರ ವಿಷಯ ಜೀವ ಹೇ. ಪಾಮರ ಪುರುಷರು ಅದಾರ, ವಿಷಯ ಪುರುಷರು ಅದಾರ, ಎರಡಕ್ಕೂ ಯೋಗ್ಯ ಇಲ್ಲ ಅವರು. ಈ ಕಡೆ ಭಾಷಾ ಗ್ರಂಥ ಅಧ್ಯಯನ ಮಾಡಕ್ಕೂ ಯೋಗ್ಯತೆ ಇಲ್ಲ ಬುದ್ಧಿಯೊಳಗ, ಈ ಕಡೆ ಸಂಸ್ಕೃತ ಗ್ರಂಥವನ್ನು ಅಧ್ಯಯನ ಮಾಡಕ್ಕೂ ಯೋಗ್ಯತೆ ಅವರಲ್ಲಿ ಬುದ್ಧಿಯೊಳಗೆ ಇಲ್ಲವೇ ಇಲ್ಲ. ಏನು ಪಾಮರ ಅವ್ರ ವಿಷಯ ಜೀವ ಹೇ. ಪಾಮರ ಅಂತಕ್ಕಂತಾರ ಶಾಸ್ತ್ರ ಸಂಸ್ಕಾರ ಐಕ ಭೋಗ ಕಾಮ. ಒಟ್ಟ ಶಾಸ್ತ್ರ ಸಂಸ್ಕಾರ ಸ್ವಲ್ಪನೂ ಇಲ್ಲ, ಶಾಸ್ತ್ರ ಸಂಸ್ಕಾರ ಇಲ್ಲ, ಅತಿ ಭೋಗದ ಅಪೇಕ್ಷೆ ಉಳ್ಳವರು ಅವನಿಗೆ ಪಾಮರ ಅಂತ. ಪಾಮ ವಿಷಯ ಯಾವಾಗಲೂ ಸದಾ ಬಹಿರ್ಮುಖವಾಗಿ ಬಾಯ ವಿಷಯದೊಳಗನೆ ಅವನು ಲೋಲುಪ್ತನಾಗಿರ್ತಾನಲ್ಲ, ಅವನಿಗೆ ವಿಷಯಿ ಅಂತ ಕರೀತಾನೆ. ವಿಷಯ ಜೀವ ಹೈ. ಅನೇಕ ಜೀವಿಗಳದಾರ, ಇಂಥವ್ರು ಬಹಳ ಮಂದಿ ಅದರ. ಇಲ್ಲೋ ಈ ಹುಬ್ಬಳ್ಳಿಯಾಗ ಇಷ್ಟೇ ಮಂದಿ ಅಂದ್ರೆ ಜನಸಂಖ್ಯೆ ಎಷ್ಟಲ್ಲ ಇದು ಹುಬ್ಬಳ್ಳಿ ಮಂದಿ ಸಾಲ ಇವ್ರು ಹೊರಗಿನ ಬಂದರೆ ಬಹಳ ಮಂದಿ ಅದಾರ. ಹೌದಿಲ್ಲ? ಈ ಲೋಕಲ್ ಕಡಿಮೆ ಅದ, ಬಂದರೆ ಜಾಸ್ತಿ ಅದ ಅನ್ನ ಬಹಳ ಮಂದಿ ಅದ್ರ ಅಂತ ಹೇಳಕತ್ತಾರ. ನಾ ಹೇಳಕತ್ತಿಲ್ಲ, ಅವ್ರು ಹೇಳಕತ್ತಾರ. ಪಾಮರ ವಿಷಯ ಅನೇಕ ಜೀವ ಹೇ, ಅನೇಕ ಮಂದಿ ಅದ್ರ. ವೇ ಮೂರ್ಖ ಹೋನೈತೆ आपको ಅಜ್ಞಾನಿ ಮಾನ್ತೇ ನಹಿ. ಅವ್ರಿಗೆ ನೀವು ಪಾಮರ ವಿಷಯ ಜೀವಿಗಳು ಅದರಲ್ಲ, ಹೊರಗೆ ಹೋಗಿ ನೀವು ಅವ್ರಿಗೆ ಹೋಗಿ ನೀವು ಶಾಸ್ತ್ರ ಕಲ್ತು ಹೋಗಿ ಅಂತ ತಿಳ್ಕೊಂಡು ಅಜ್ಞಾನಿ ಅಂತ ಅಂದ್ರಿ. ಯಾಕ್ರಿ ಅಂತ ಇನ್ನ ಶಾಸ್ತ್ರ ಕಲ್ತರಿಗೆ ಅನ್ರಿ ಒಪ್ತಾರ, ಅವ್ರು ಸ್ವೀಕಾರ ಮಾಡ್ತಾರ. ಶಾಸ್ತ್ರ ಅಧ್ಯಯನ ಮಾಡ್ತಿರ್ತಾರಲ್ಲ, ಅಜ್ಞಾನಿ ಕರೆನೇ ಅದ ನೀವು ಅನ್ನೋದು ಸ್ವೀಕಾರ ಮಾಡ್ತಾರ. ಶಾಸ್ತ್ರ ಕಲ್ತಾರ ಒಂದಿಟ್ಟು ಅಜ್ಞಾನ ಅಂದ್ರೆ ಏನೋ ಒಂದು ಅದ ಅರ್ಥ ತಿಳ್ಕೊಂಡಿರ್ತಾರಲ್ಲ, ಅಜ್ಞಾನ ಪದಕ್ಕೆ ಅರ್ಥ ಗೊತ್ತಿರ್ತದೆ, ಸ್ವೀಕಾರ ಮಾಡ್ತಾರ. ಇದಕ್ಕೆ ಕರೆ ಅವ್ರ ಅನ್ನೋದು ಕರೆ, ಸತ್ಯ ಮಾತದು. ಅದೇ ಹೊರಗಿನವ್ರಿಗೆ ಏನ್ರಿ ನೋಡೋಣ, ಈ ಕಡೆ ಸ್ವಲ್ಪ ಸಂಸ್ಕಾರ ಇಲ್ಲದಂತ ಪಾಮರ ವಿಷಯ ಜೀವಿಗಳು ಅನೇಕ ಅದರಲ್ಲ, ಅವ್ರಿಗೆ ಹೋಗಿ ಅಜ್ಞಾನಿ ಬಾ ಅಂದ್ರೆ ನೀವು ತಪ್ಪು ಹೇಳಿರಿ ಅಲ್ಲ. ತಪ್ಪು ಹೇಳಿದ ಕರೆ 100% ಸತ್ಯ ಮಾತದ, ಸತ್ಯ. ಆದ್ರೆ ಅದನ್ನ ಸ್ವೀಕಾರ ಮಾಡಲ್ಲ. ಯಾಕ? ನಾ ಜ್ಞಾನಿ ಅಂತ ತಿಳ್ಕೊಂಡ ನಾವ ಮೂರ್ಖ ಹೇ ಅಂತ.
ಮನುಷ್ಯ ಮೂರ್ಖ ಆದ್ರೆ ಯಾಕೆ ಅಜ್ಞಾನಿ ಇದ್ರು ಕೂಡ ಏನಂತ ತಿಳ್ಕೊಂಡನ, ಜ್ಞಾನಿ ಅಂತ ತಿಳ್ಕೊಂಡನ. ಅದಕ್ಕೆ ಅಜ್ಞಾನಿ ಅಲ್ಲವೇ ಜೀವನಿ ನೀನು ಸುಜ್ಞಾನಿ ಎಂದು ನುಡಿವರೆ. ಚೈತನ್ಯ ರೂಪನಾಗಿರುವುದು ಜಡಪಂಚ ಭೂತ ದೇಹದಿಂದ ನೀನೆಂಬೆ ಭೂತ ನಿರ್ಮಲ ನಿರ್ಗತ್ವಮಯನಾಗಿ ಸೂತ ಕಾದಿ ಬಿಡಿದಿರುತ್ತೆ. ಅಜ್ಞಾನಿ ಅಲ್ಲವೇ ನೀನು ಜೀವನಿ ಸುಜ್ಞಾನಿ ಎಂದು ನುಡಿ. ಅದಕ್ಕೆ ಅಂತಾರ ಅವನು, ನೀನು ಅಜ್ಞಾನಿ ಅಲ್ಲದ ಜ್ಞಾನಿ ಅಂತ ಕರಿಬೇಕ. ಮತ್ತೆ ಇದ್ದಕ್ಕಿದ್ದಂಗೆ ಹೇಳಿದ್ರೆ ಹೆಂಗಾಗ್ತದೆ, ತ್ರಾಸ ಆಗ್ತದೆ. ಇದ್ದಕ್ಕಿದ್ದಂಗೆ ಹೇಳಿದ್ರೆ ಮುಂದೆ ನೀವೇ ತಿಳ್ಕೋರಿ, ಇದ್ದಕ್ಕಿದ್ದಂಗೆ ತ್ರಾಸ ಆಗುತ್ತೆ ಯಾರಿಗಾದ್ರು ಕೂಡ. ಅದಕ್ಕೆ ಅವ್ರಂತಾರ ಅಲ್ಲ ಮತ್ತೆ ನಿನ್ಗೆ ಏನ್ ಶಾಣೆ ಅಂತ ಕರಿಬೇಕೇನ್ ನಿನಗಂತ, ಶಾಣೆ ಅಂತ ಕರಿಬೇಕು. ಅಲ್ಲ ನೀನು ಚೈತನ್ಯ ರೂಪನಾಗಿರೋದು ಜಡಪಂಚ ಭೂತ ದೇಹದಿಂದ ನೀನೆಂದೇ. ನೀವು ಚೈತನ್ಯ ಶುದ್ಧ ಚೈತನ್ಯ ರೂಪ ಇದ್ದೀರಿ. ಚೈತನ್ಯ ರೂಪ ಇದು ಕೂಡ ಈ ದೇಹಕ್ಕೆ ನಾನು ತಿಳ್ಕೊಂಡು ಜಡವಾದಂತ ದೇಹ ಇದು. ಜಡವಾದಂತ ದೇಹಕ್ಕೆ ನಾನಂತ ತಿಳ್ಕೊಂಡ್ರೆ ಮತ್ತೆ ನೀವು ಶಾಣೆ ಅಂತ ಕರಿಬೇಕೇನೋ ಅಂತಾರ. ಶಾಣೆ ಅಂತ ಅಲ್ಲ, ಅಂತರಿಗೆ ಹೋಗಿ ನೀವು ಅಜ್ಞಾನಿ ಅಂದ್ರ ಅವ್ರ ಅದಕ್ಕೆ ಅವ್ರಂತಾರ ಮೂರ್ಖವನತೆ ಆಪು ಅಜ್ಞಾನಿ ಮಾನ್ತೇನೆ ಕಿಂತು ಜ್ಞಾನಿ ಮಾನ್ತೆ ಹೇ. ಅವ್ರು ಜ್ಞಾನಿ ಅಂತ ಒಪ್ತಾರ, ನಾ ಏನ್ ದಡ್ಡ ಇದ್ದೀನಿ ಅಂತಾನ. ಯಾಕೆ ನನಗೆ ಯಾಕೆ ಹಿಂಗನಕತ್ತೀರಿ ಅಂತಾರ. ಯಾಕೆ ವಿಜ್ಞಾಸಕ್ಕೆ ಅಭಾವತೆ. ಮತ್ತೆ ಅವ ಅಜ್ಞಾನಿಗೂ ಕೂಡ ನಾನು ಜ್ಞಾನಿ ಅಂತ ತಿಳ್ಕೊಂಡಾಗ ಅವನು ತಿಳ್ಕೊಬೇಕಂತ ಇಚ್ಛೆ ಇರ್ತದೆ. ಯಾರು ಅಜ್ಞಾನಿ ಅಂತ ಸ್ವೀಕಾರ ಮಾಡೋಣ ಅಜ್ಞಾನ ಕಳ್ಕೊಬೇಕಪ್ಪ, ಹೋಗ್ಬೇಕು ಗುರುಗಳು ಬಲ್ಲಿ ಜ್ಞಾನ ಪಡ್ಕೋಬೇಕು, ಅಜ್ಞಾನ ಕಳ್ಕೊಬೇಕಂತ ಬರ್ತಾರ. ನಾನೇ ಜ್ಞಾನಿ ಇದ್ದೀನಿ ಅಂದ್ರೆ ಯಾರ ಬಳಿ ಹೋಗ್ತಾನ ಕಲಿಯಕ ಸಾಧ್ಯನೇ ಇಲ್ಲ, ಸಾಧ್ಯನೇ ಇಲ್ಲ. ಅದಕ್ಕಂತ ಜಿಜ್ಞಾಸಕ್ಕೆ ಅಭಾವತೆ. ಮೂರ್ಖ ಅದನ್ನ ಮನುಷ್ಯ. ಅಜ್ಞಾನಿ ಇದ್ರು ಕೂಡ ಜ್ಞಾನಿ ಅಂತಂದು ಒಪ್ಕೊಂಡು ಬಿಟ್ಟಾನ ಮೂರ್ಖ ಮನುಷ್ಯ. ಅವನಲ್ಲಿ ಜಿಜ್ಞಾಸದ ಅಭಾವದ ತಿಳ್ಕೋಬೇಕನ್ನೋ ಇಚ್ಛೆ ಬರುವುದಿಲ್ಲ ಅವನಿಗೆ. ತಿಳ್ಕೋಬೇಕನ್ನೋ ಇಚ್ಛೆ ಬಂದಿಲ್ಲ ಅಂದ್ಮೇಲೆ ಆ ಗ್ರಂಥದ ಪ್ರವೃತ್ತಿ ಆಗ್ತಾನ? ಇಲ್ಲವೇ ಇಲ್ಲ. ಅಭಾವತೆ ವಿವಾಹ ವಿಷಯ ಅನಧಿಕಾರಿ ಷಂಡ ಪುರುಷಕ್ಕೆ ನ್ಯಾಹಿ वे ಗ್ರಂಥ ವಿಷಯ ಅಧಿಕಾರಿ ನೈ. ಈಗ ಉದಾಹರಣೆ ಕೊಡ್ತಾರೆ, ಲೌಕಿಕವಾದಂತ ಒಂದು ಉದಾಹರಣೆ ಕೊಡ್ತಾರ ಅವರು. ಅವ ಹೆಂಗದ ಜಿಜ್ಞಾಸಕ್ಕೆ ಅಭಾವತೆ, ಅವನಲ್ಲಿ ಇಚ್ಛೆನೇ ಇಲ್ಲ, ಜಿಜ್ಞಾಸನೇ ಇಲ್ಲ. ಜಿಜ್ಞಾಸ ಇಲ್ಲದೆ ಇರೋದ್ರಿಂದ ಅವ ಈ ಗ್ರಂಥಕ್ಕೆ ಅಧಿಕಾರಿ ಆಗೋದನ್ನೇ ಇಲ್ಲ. ಹೆಂಗ ಲೌಕಿಕವಾದಂತ ಒಂದು ಉದಾಹರಣೆ ಕೊಡ್ತಾನೆ. ನೋಡಾಕ ಗಂಡು ಮಗನೇ ಕಾಣ್ತಾನೆ, ಪುರುಷನೇ ಕಾಣ್ತಾನೆ ಖರೆ, ಆಗ ಪುರುಷತ್ವ ಇಲ್ಲ. ಅಂತವಾದನ ಯಾರು ಗೊತ್ತಿಲ್ಲ. ಮನೆಗೆ ತಾಯಿ ತಂದೆ ಮದುವೆ ವಯಸ್ಸಿ ಬಂದನ ಮಗ 25 ವರ್ಷ ಅದೇ ಸಿಗ್ತದೆ. 25 ವಯಸ್ಸಿ ಬಂದಾನ, ನಮ್ಗೇನು ಕಡಿಮೆ ಇಲ್ಲ, ಎಲ್ಲ ಅನುಕೂಲ ಅದ, ಮದುವೆ ಮಾಡ್ಬೇಕು ಅಂತ ನೋಡಕ್ ಹೋಗ್ತಾರಲ್ಲ. ನಿಮ್ಗೆ ಗೊತ್ತದ, ನೀವೆಲ್ಲ ಅದೇ ಕೆಲಸ ಮಾಡ್ಸಿರಿ ಬಾಳ ಮಂದಿ. ನೋಡಾಕ ಹೋದ ಸಮಯದಾಗ ಅವ ಏನಂತಾರ, ಬೇಕಾದಂತ ಮನೆ ಬೇಕಾದಂತ ಚಂದ ಹುಡುಗಿ ತೋರ್ಸಿದ್ರು ಕೂಡ ನಂಗೆ ಒಲ್ಲೆ ಅಂತ. ಏನ್ ನೌಕರಿ ಮಾಡೋರ್ ಬೇಕೇನು, ಏನ್ ನಾನಾ ತರ ಕೇಳ್ತಾರ ನೋಡ್ರಿ. ಅವು ಏನಲ್ಲ, ಯಾಕ ತನ್ನ ತಪ್ಪು ಹೊರಗೆ ತೋರಿಸ್ಬಾರ್ದು, ಹೊರಗೆ ಯಾರಿಗೆ ಗೊತ್ತಾಗ್ಬಾರ್ದು. ನಾನು ಪುರುಷತ್ವ ಇಲ್ಲದವ, ಪುರುಷ ಇದ್ದೀನಿ ಅನ್ನೋದು ಯಾರಿಗೂ ಗೊತ್ತಾಗ್ಬಾರ್ದು. ಮನೆ ತಾಯಿ ತಂದಿಗೂ ಗೊತ್ತಾಗ್ಬಾರ್ದು, ಸಮಾಜಕ್ಕೂ ಗೊತ್ತಾಗ್ಬಾರ್ದು ಅಂತ ತಿಳ್ಕೊಂಡು ಯಾರ ಮುಂದೆ ನಂಗೆ ಅಲ್ಲೇ ಇದು ಒಂದೇ ಉತ್ತರ ಬರ್ತದ. ಕರ್ಕೊಂಡು ಹೋಗ್ತಾರ, ಬಲಾತ್ಕಾರದಿಂದ ಕರ್ಕೊಂಡು ಹೋಗ್ತಾರ. ಅವ್ರ ಬಲಾತ್ಕಾರಕ್ಕೆ ಹೋಗ್ತಾನ, ಹೋಗಲ್ಲ ಅಂತಿಲ್ಲ, ನೋಡಕ್ ಹೋಗ್ತಾನವ, ನೋಡಕ್ ಹೋಗ್ತಾನ, ನೋಡಿ ಬರ್ತಾನ, ಆಮೇಲೆ ಹೇಳ್ತೇನೆ ಅಂತ. ಬಂದ ತಕ್ಷಣ ಅವ್ರು ಫೋನ್ ಮಾಡಿ ಏನಂದ್ರೆ ಹುಡುಗ ಚಲೋಪ್ಪ, ಹುಡುಗ ಮನುಷ್ಯ ಬಂದ ಹುಡುಗ ಅಂದ್ರೆ ಇವ್ನು ಹೆಂಗಪ್ಪ ಅಂತಂದ್ರೆ ನಂಗೆ ಅಲ್ಲೇ ಎಂತಾರ ಬೇಕು, ಯಾರು ತೋರ್ಸ್ ಸಿನಿಮಾ ಇವ್ರನ್ನ ಇರ್ತಾರ, ಮುಂದಿನ ಕೊಡವ ನನಗ್ ಒಲ್ಲೆ ಅಂತ. ಕೆಲವ್ರು ಹಿಂಗ ಅಂತಾರ, ಇನ್ನೊಂದು ಮೋಸ ಮಾಡ್ತಾರೆ. ಏನ್ ಮೋಸ ಅಂತ ಉದಾಹರಣೆ ನೋಡ್ತೀವಿ ಸಮಾಜದಾಗ ಹೇಳ್ತೀವಿ. ಇದು ಸಮಾಜಕ್ಕೆ ಗೊತ್ತಾಗಬಾರ್ದು ಅಂತ ತಿಳ್ಕೊಂಡು ಆ ಬಾಳ ಮಂದಿ ತೋರ್ಸ್ ಮತ್ತೆ ಏನಾದ್ರು ತಿಳ್ಕೊಂತ ಮಂದಿ ಒಪ್ಕೊಂಡ್ಬಿಡ್ತಾನೆ. ಹ್ಞೂ ಅಂತಾನ ಒಪ್ಕೊಂತಾನ, ಮದುವೆನ ಹಾಕ್ತಾನ. ಮದುವೆ ಆದ್ಮ್ಯಾಗ ಹೆಂಡತಿಗೆ ಗೊತ್ತಾಗ್ತಾವ, ಅವನಿಗೆ ಹೇಳ್ತಾನ ಹಿಂಗಾದ. ಮತ್ತೆ ಯಾಕೆ ಮದುವೆ ಮಾಡ್ಕೊಂಡು ಮಂದಿ ಗೊತ್ತಾಗ್ಬಾರ್ದು ಅಂತ. ಪುರುಷತ್ವ ಇಲ್ಲದವ ಇದ್ದೀನಂತ ಮಂದಿ ಗೊತ್ತಾಗ್ಬಾರ್ದು ಅಂತ ಹೂ ಅಂದಿನ. ಅಂತವು ಸಮಾಜದಾಗ ನಾವು ನೋಡಿ, ಇಂಥವು ಸಮಾಜ ಸುಮ್ ಜಗಳ ನೋಡು, ನಮ್ಗದ ಅನಿವಾರ್ಯ ನಮ್ಮ ತಾಯಿ ತಂದಿ ಊರ್ಲ ಹಾಕೊಂತೀನಿ, ಹಂಗ್ ಸಾಯ್ತೀನಿ ಹಿಂಗ್ ಸಾಯ್ತೀನಿ ಅಂದ್ರೆ ಸಲ ಮಾಡ್ಕೊಂಡಿನಿ. ಅದಕ್ಕೆ ನೀ ಏನ್ ಮಾಡು, ನಾ ಇಬ್ರು ಜಗಳ ಆಡ್ದಂಗ್ ಮಾಡಣ, ಇಬ್ರು ಕಚ್ಚಾಡ್ದಂಗ್ ಹಂಗ್ ಮಾಡಿರ್ಕೊಂಡ್ ಯಾರ್ಯಾರು ಗೊತ್ತಾಗ್ತದ. ಆಕಿಗೆ ಗೊತ್ತು, ಮಾಡ್ಕೊಂಡ ಆಕಿಗೆ ಗೊತ್ತಕ್ರೆ ಯಾಕೆ ಉಸಿರಂಗಿಲ್ಲ, ಯಾರ ಮುಂದೆ ಹೇಳ್ತಾರ, ತನ್ನ ಮರ ತಾನೇ ಕರ್ಕೊಂಡು ಸುಮ್ಮ ಕಾಟಾಚಾರಕ್ಕೆ ಜಗಳ ಆಡ್ದಂಗ್ ಮಾಡ್ತಾವ. ತವ್ರ ಮನೆಗೆ ಹೋಗಿ ಕುಂದಿರ್ತಾವ. ಆಯ್ತು ನಾನು ಒಲ್ಲೆ ಅಂತ ಆಯ್ಕತ್ತ, ಇವನು ಒಲ್ಲೆ ಅಂತಾನ ಆಯ್ತು ಮತ್ತೆ ಬೇರೆ ಮದುವೆ ಮಾಡ್ಕೊಂಡು ಹೋಗ್ಬಿಡ್ತಾರ. ಹೇಳೋದ್ ಅರ್ಥ ಏನಂದ್ರ ಅವ ಯೋಗ್ಯದನ್ನ ಮದುವೆ ಮಾಡ್ಕೊಳಕ್ ಯೋಗ್ಯದನೇನು ಇಲ್ಲ. ವಿವಾಹ ವಿಷಯ
ವಿಷಯ ಅನಾಧಿಕಾರಿ ಷಂಡ ಪುರುಷಕ್ಕೆ नाही ಯಾರು ಪಾಮರ ವಿಷಯ ಜೀವ ಈ ಗ್ರಂಥ ಅಭ್ಯಾಸ ಮಾಡಕ ಅಭ್ಯಾಸದಲ್ಲಿ ಜಿಜ್ಞಾಸಕ್ಕೆ ಅಭಾವ ಅದ ಪಾಮರ ವಿಷಯ ಜೀವ ಹೆಂಗಂದ್ರೆ ವಿವಾಹ ಮಾಡ್ಕೊಳಕ ಮದುವೆ ಆಗಕ ಹೆಂಗ ಷಂಡ ಪುರುಷ ಯೋಗ್ಯ ಇಲ್ಲವೋ ಇವನು ಕೂಡ ಯೋಗ್ಯ ಇಲ್ಲ ಪಾಮರ ವಿಷಯ ಜೀವ ಯೋಗ್ಯ ಇಲ್ಲ ಅಧ್ಯಯನ ಮಾಡಲಿಕ್ಕೆ ಯಾಕ ಜಿಜ್ಞಾಸಕ್ಕೆ ಅಭಾವ ಅಲ್ಲಿ ಪುರುಷತ್ವದ ಅಭಾವ ಇಲ್ಲಿ ಜಿಜ್ಞಾಸದ ಅಭಾವ वे ग्रंथ विषय अधिकारी नहीं अव ಈ ಗ್ರಂಥಕ್ಕೆ ಅಧಿಕಾರಿ ಆಗುವುದನೇ ಇಲ್ಲ ಸಂಸ್ಕೃತ ಎರಡನೇ ನೋಡಿ ಒಂದು ಮುಗಿತ್ ನೋಡಿ ಎರಡನೇದು संस्कृत विषय अल्पमति वाले तो एक भाषा के व्यक्त ज्ञानी भी है ಸಂಸ್ಕೃತ ಗ್ರಂಥದಲ್ಲಿ ಅಲ್ಪಮತಿ ಅದ ಯಾವ ವ್ಯಾಕರಣ ಗೊತ್ತಿಲ್ಲ ಸಂಸ್ಕೃತ ಜ್ಞಾನನೇ ಇಲ್ಲ ಆದ್ರ ಭಾಷಾ ಗ್ರಂಥವನ್ನು ಅಧ್ಯಯನ ಮಾಡಿ ತತ್ವವನ್ನು ತಿಳ್ಕೊಂಡು ತತ್ವ ವ್ಯಕ್ತ ಆಗ್ಯಾನ ಜ್ಞಾನ ಆಗ್ಯಾನ ಸಂಸ್ಕೃತ ಕಲ್ತವರಿಗೆ ಜ್ಞಾನ ಆಗ್ತದಂತ ಏನೇನಿಲ್ಲ ಇಲ್ಲ ಬಹಳ ಗ್ರಂಥ ಅಭ್ಯಾಸ ಮಾಡಿದವನಿಗೆ ಜ್ಞಾನ ಆಗ್ತದಂತ ಏನೇನಿಲ್ಲ ಯಾರ ಅಂತಃಕರಣ ಪರಿಶುದ್ಧ ಅದ ಯಾರ ಅಂತಃಕರಣ ಯೋಗ್ಯ ಅದ ನೋಡ್ರಿ ಭೂಮಿ ಯೋಗ್ಯ ಇತ್ತಲ್ಲ ಯೋಗ್ಯವಾದಂತ ಭೂಮಿ ಒಳಗೆ ಬೀಜ ಹಾಕಿದ ತಕ್ಷಣ ನಾವ್ ಹೆಂಗ ಮಳೆ ಹೊಡಿತದಲ್ಲ ಹಂಗ ಅಂತಃಕರಣ ಪರಿಶುದ್ಧವಾಗಿತ್ತಂದ್ರ ಒಂದೇ ಮಾತು ಸಾಕು ಸದ್ಗುರುವಿನ ಒಂದೇ ಮಾತು ಯೋಗ್ಯ ಅಧಿಕಾರಿ ಇದ್ದಂದ್ರ ಏನು ತತ್ವಮಸಿ ಶ್ವೇತಕ್ಕೆ ಮುಗಿದು ಒಂದೇ ಮಾತು ನೀನೇ ಬ್ರಹ್ಮ ಅಂತ ಒಂದು ಮಾತು ನೋಡ್ರಿ ಗುರುನಾಥರವ್ರಿಗೆ ಇಂತ ಸ್ಥಿತಿ ಬರ್ಬೇಕಾಯ್ತು ಆರನೇ ಭೂಮಿಕೆ ಒಳ್ಳೆ ಭೂಮಿಕೆ ಸ್ಥಿತಿ ಬರ್ಬೇಕಾಯ್ತು ಅಂದ್ರ ಸಿದ್ಧಾರೂಢ ಎಷ್ಟು ವರ್ಷ ತಗೊಂಡ್ರು ಒಂದೇ ಮಾತು ಬಹಳ ಒಂದು 15 ನಿಮಿಷ ಒಂದು ಅರ್ಧ ಗಂಟೆ ಇರ್ಬೇಕು ನಮಗ್ ಗೊತ್ತಿಲ್ಲ ಅವ್ರ ಒಳ ಕರ್ಕೊಂಡು ಹೋದ್ರಂತ ಮುಂದೆ ಎದುರಿಗೆ ಕುದಿಸ್ಕೊಂಡ್ರಂತ ಎಷ್ಟು ತಾಸು ಇಲ್ಲ ಒಂದೇ ಗಂಟೆನೆ ನಿಮ್ಗೆ ಹೇಳ್ತೀನಿ ಇಡೀ ಜೀವನ ಪರ್ಯಂತರವಾಗಿ ಅಭ್ಯಾಸ ಮಾಡಿ ತಪಸ್ಸು ಮಾಡಿ ಯೋಗ ಮಾಡಿದ್ರೂ ಕೂಡ ಸಿದ್ಧಿ ಆಗ್ಲಾರ್ದಂತ ಸ್ಥಿತಿ ಅದು ಇಡೀ ಜೀವನ ಪರ್ಯಂತರವಾಗಿ ಅದಕ್ಕಾಗಿ ನಿಂತು ಎಲ್ಲವನ್ನು ತ್ಯಾಗ ಮಾಡಿ ಗುರು ಮುಖಾಂತರ ಅಭ್ಯಾಸ ಮಾಡಿದ್ರು ಕೂಡ ಆಸನ ಆಗಿಲ್ಲ ಬಹಳ ಅಂದ್ರೆ ಧ್ಯಾನ ಯಾಕಂದ್ರೆ 4ನೇ ಭೂಮಿಗೆ ಬರ್ತಾನೆ ಅಷ್ಟೇ ಬಹಳ ಪ್ರಯತ್ನ ಮಾಡಿದ್ರು ಒಂದು 5ನೇ ಭೂಮಿ ಎಲ್ಲ ಬಿಟ್ಟು ಮಠ ಇಲ್ಲ ಗೀತ ಇಲ್ಲ ಶಿಷ್ಯರಿಲ್ಲ ಯಾರಿಲ್ಲಪ್ಪ ಜ್ಞಾನ ಮಾಡ್ಕೊಂಡ ಇಲ್ಲ ಅಂತಿಲ್ಲ ಹೋಗಿ ಏಕಾಂತದ ಜೀವನ್ಮುಕ್ತಿ ವಿಲಕ್ಷಣ ಆನಂದಕ್ಕ ತತ್ವಜ್ಞಾನ ವಾಸನಶಯ ಮನೋನಾಶ ಅಭ್ಯಾಸ ಮಾಡಿದ್ರ ಒಂದು 5ನೇ ಭೂಮಿಕ ಸ್ವಲ್ಪ ಹೋಗ್ಬೋದು ಅಷ್ಟೇ 5ನೇ ಭೂಮಿಕ ಈ ಒಮ್ಮೆಗೆ ಎಷ್ಟನೇ ಭೂಮಿಕೆ ಹೋಯ್ತು 6ನೇ ಭೂಮಿಕ ಫಸ್ಟ್ 6ನೇ ಭೂಮಿಕ 7ನೇ ಭೂಮಿಕ ಬಾಳ ಅಂದ್ರೆ 7ನೇ ಭೂಮಿಕ ಸ್ಥಿತಿ ಹೋದಾಗ ಒಂದು 21 ದಿವಸ ಇರ್ತಾರ ಅಂತ ಶಾಸ್ತ್ರ ಹೇಳ್ತದೆ ಅಷ್ಟೇ 6ನೇ ಭೂಮಿಕೆ ಒಮ್ಮೆಗೆ ಎಷ್ಟು ನಾ ಹೇಳದ ಅರ್ಥ ಏನಂದ್ರ ಅಂತಃಕರಣ ಯೋಗ್ಯವಾದಂತ ಅಧಿಕಾರಿ ಇದ್ದಂದ್ರೆ ಸಮಯ ಬಹಳ ಇಲ್ಲ ನಾವು ಇದನ್ನ ಸ್ವಚ್ಛ ಮಾಡ್ಕೊಳಕ್ಕೆ ಇಷ್ಟೆಲ್ಲ ವರ್ಷ ಬೇಕು ಇಷ್ಟೆಲ್ಲ ಸಾಧನ ಬೇಕು ಇಷ್ಟೆಲ್ಲ ಗ್ರಂಥಗಳು ಬೇಕು ಅದಕ್ಕೆ ಅವ್ರಂತಾರ ಸಂಸ್ಕೃತದಾಗ ಅಲ್ಪಮತಿ ಅದ ಭಾಷೆ ಗ್ರಂಥ ಭಾಷೆ ಬಲ್ಲವಂತ ಇದ್ದಾನ ಯೋಗ್ಯ ಜ್ಞಾನ ಆಗ್ಬಿಟ್ಟಾನ ಜ್ಞಾನ ಆಗ್ಯಾನ ಭಾಷಾ ಗ್ರಂಥ ವಿಷಯ ಅಲ್ಪಮತಿ ವಾಲೆ ನಹಿ ಯಾಕ ಭಾಷಾ ಗ್ರಂಥ ಅಧ್ಯಯನ ಮಾಡ್ಯಾನ ಈ ವಿಚಾರ ಸಾಗರಲ್ಲ ಬೇರೆ ಗ್ರಂಥಗಳು ಅದಾವ ಭಾಷಾ ಗ್ರಂಥಗಳು ಈ ನಿಜಗುಣಶಗಳು ಪರಮಾನುಭವೋದಿ ಅನುಭವ ಸಾರದ ಜ್ಞಾನ ಪ್ರತಿಪಾದನೆ ಇವೆಲ್ಲ ಅದಾವಲ್ಲ ಇಂಥ ಭಾಷಾ ಗ್ರಂಥಗಳು ಅಭ್ಯಾಸ ಮಾಡಿ ಜ್ಞಾನ ಮಾಡ್ಕೊಂಡಿದ್ದಾನೆ ಜ್ಞಾನ ಮಾಡ್ಕೊಂಡಾನ ಆದ್ರೆ ಭಾಷಾ ಗ್ರಂಥದಾಗ ಅಲ್ಪಮತಿ ಇಲ್ಲ ಈ ಒಂದು ಈ ವಿಚಾರ ಸಾಗರಲ್ಲಿ ಬೇರೆ ಗ್ರಂಥ ಅಭ್ಯಾಸ ಮಾಡಿ ನಾವು ಯಾತೆ ಜಿಜ್ಞಾಸಕ್ಕೆ ಅಭಾವತೆ ಗ್ರಂಥ ವಿಷಯ ಅಧಿಕಾರಿ ನಹಿ ಕಿಂತು ಮುಕ್ತ ಹೇ ಇವರಲ್ಲಿನೂ ಜಿಜ್ಞಾಸೆ ಇಲ್ಲ ಪಾಮರ ವಿಷಯ ಬಲ್ಲಿನೂ ಜಿಜ್ಞಾಸೆ ಇಲ್ಲ ಅವ್ರ ಲೆಕ್ಕ ಬೇರೆ ಇತ್ತು ಇವರಲ್ಲಿನೂ ಜಿಜ್ಞಾಸೆ ಇಲ್ಲ ಯಾಕ ಹೊರಗಡೆ ತಿಳ್ಕೊಂಡ್ ಮ್ಯಾಗ ಏನ್ ಜಿಜ್ಞಾಸೆ ಹೊಡ್ತು ಹೊಟ್ಟೆ ತುಂಬಿದ ಮ್ಯಾಗಿನ ಉಣ್ಬೇಕಂತ ಇರ್ತದ ಇಲ್ಲವೇ ಇಲ್ಲ ಏನ್ ತಂದಿಟ್ರು ಎಲ್ಲ ಹಂಗ ಇವ ಕೃತಕೃತ್ಯ ಆಗ್ಯಾನ ಮುಕ್ತನಾಗ್ಯಾನ ಜ್ಞಾನಿ ಆಗ್ಯಾನ ಇವನಲ್ಲಿ ಕೂಡ ತಿಳ್ಕೊಕನ ಜಿಜ್ಞಾಸ ಇರುವುದಿಲ್ಲ ಅಂದ್ರೆ ಈ ಗ್ರಂಥಕ್ಕೆ ಅಧಿಕಾರಿ ಅಲ್ಲ ಜ್ಞಾನಿ ಕೂಡ ಈ ಗ್ರಂಥಕ್ಕೆ ಅಧಿಕಾರಿ ಅಲ್ಲ ಪಾಮರ ವಿಷಯನೂ ಕೂಡ ಈ ಗ್ರಂಥಕ್ಕೆ ಅಧಿಕಾರಿ ಅಲ್ಲವೇ ಅಲ್ಲ ಇನ್ನೊಂದು 3ನೇ ಮಾತು ಅಜ್ಞಾನಿತೋ ಕೇಹಿಕ್ ಬಕೆಟ್ನ ಕೊಟ್ಟರ ಪಾಮರ ವಿಷಯ ಜಿಜ್ಞಾಸು ಅಂತ ಹೇಳಿ ಸೊ ಸಂಸ್ಕೃತಕ್ಕೆ ವ್ಯಕ್ತ ಭೀ ಹೇ ಅಜ್ಞಾನಿತೋ ಅಜ್ಞಾನಿಗಳಾದ ಸ್ವರೂಪದ ಅಜ್ಞಾನ ಏನದ ಅಂತಾರೆ ಯಾರು ಪಾಮರ ಅದರ ವಿಷಯ ಅದರ ಜಿಜ್ಞಾಸ ಆದ್ರೆ ಸಂಸ್ಕೃತಕ್ಕೆ ವ್ಯಕ್ತಾಭಿ ಹೇ ಸಂಸ್ಕೃತ ಭಾಷೆ ಜ್ಞಾನ ಅದವ್ರಿಗೆ ಸಂಸ್ಕೃತ ತೀಕ್ಷ್ಣಮತಿ ಅದ ಬುದ್ಧಿ ಚಾತುರ್ಯತೆ ಅದ ಸಂಸ್ಕೃತದಾಗ ಯೋಗ್ಯತೆ ಅದ ಸಂಸ್ಕೃತ ಗ್ರಂಥವನ್ನು ಅಧ್ಯಯನ ಮಾಡ್ಲಿಕ್ಕೆ ಯೋಗ್ಯತೆ ಅದ
ಅವ ಪಾಮಾರ ಇರ್ಲಿ, ಆ ವಿಷಯ ಇರ್ಲಿ, ಅವ ಜಿಜ್ಞಾಸನ ಇರ್ಲಿ, ಆದ್ರೆ ಬುದ್ಧಿ ಒಳಗೆ ಯೋಗ್ಯತೆ ಅದ. ಮಾಡ್ತಾರ ಬಿಡ್ತಾರ ಮುಂದಿನ ಪ್ರಶ್ನೆ ಬೇರೆ, ಅದ್ರ ಪ್ರವೃತ್ತಿ ಆಗ್ತಾರ ಬಿಡ್ತಾರ ಅದ್ ಮುಂದಿನ ಪ್ರಶ್ನೆ ಬೇರೆ. ಅವ್ರು ಏನ್ ಮಾಡ್ತಾರೆ, ಪಾಮಾರನ್ ತಗೊಂಡಾರ, ವಿಷಯನ ತಗೊಂಡ್, ಜಿಜ್ಞಾಸನೇ ಪ್ರಾಬ್ಲಮ್ ಇಲ್ಲಿ. ಪಾಮಾರ ವಿಷಯದ ಸಂಶಯ ಬರ್ಬೋದು ನಿಮಗ, ಪಾಮಾರ ವಿಷಯದ ಸಂಶಯ ಬರ್ತದ. ಆದ್ರೆ ಅವ್ರು ನಾ ಧ್ಯಾನ ತೋ ಜಿಜ್ಞಾಸೆ ಇಲ್ಲ ಅಂತ ಹೇಳಿದ್ರೆ ನಾವು ಎದ್ರಾಗೂ ಹೋಗಲ್ಲ, ಸಂಸ್ಕೃತ ಹೋಗಲ್ಲ. ಅದು ನಾವು ಇಲ್ಲೇ ಬೇಕಾಗಿಲ್ಲ ನಮಗ. ನಮಗೇನ್ ಬೇಕಾದ ಸಂಸ್ಕೃತವನ್ನು ತಿಳ್ಕೊಳ್ಳಲಿಕ್ಕ ಬುದ್ಧಿ ಅದ. ಪಾಮರ ಇರೋಲ್ಲಕ್ಕ ಬುದ್ಧಿ ಅದಲ್ಲ, ಚಾಣಾಕ್ಷ ಅದಲ್ಲ, ಚಾಣಾಕ್ಷ ಅದ, ಯೋಗ್ಯತೆ ಅದ, ತೀಕ್ಷ್ಣಮತಿ ಅದ ಅವನಿಗೆ. ಸಂಸ್ಕೃತ ಅಧ್ಯಯನ ಮಾಡ್ಲಿಕ್ಕೆ ಯೋಗ್ಯತೆ ಅದ ಅವನಿಗೆ. ಅವ ನೋಡಿ ಪುರುಷತ್ವ ಅದ, ಮದುವೆ ಮಾಡ್ಕೊಳ್ಳೋದು ಬಿಡೋದು ಅವನ ಕಡೆ ಬಿಟ್ಟು ಸನ್ಯಾಸಿನ ಆಗ್ಬೋದು. ಪುರುಷತ್ವ ಇದ್ರೆ ಎಲ್ಲರೂ ಮದುವೆ ಮಾಡ್ಕೋಬೇಕಂತೇನೆ ಇಲ್ಲ, ಮಾಡ್ಕೋಬಹುದು ಬಿಡೋದು ಅವ್ನ ಕಡೆ ಬಿಟ್ಟದ್ದು. ಹಂಗ ಪಾಮರ ಅವ ಒಂದ್ ಪ್ರವೃತ್ತಿ ಆಗ್ಬೋದು ಬಿಡ್ಬೋದು, ಅವನ ಕಡೆ ಬಿಟ್ಟು ವಿಷಯ ಪ್ರವೃತ್ತಿ ಆಗ್ಬೋದು ಬಿಡೋದು. ಆದ್ರೆ ಬುದ್ಧಿಯೊಳಗ ಶಕ್ತಿ ಅದ ಇಲ್ಲ, ಬುದ್ಧಿಯೊಳಗ ಶಕ್ತಿ ಅದ ಇಲ್ಲ. ಅದಕ್ಕೆ ಪಾಮರ ವಿಷಯವ ಜಿಜ್ಞಾಸ ಅದಕ್ಕೆ ಬ್ರಾಕೆಟ್ನ ಕೊಟ್ರೆ ನಿಮ್ಗೆ ಜಿಜ್ಞಾಸದ ಸಂಶಯ ಬರಲ್ಲ. ಪಾಮರ ವಿಷಯ ಇವು ಎರಡು ಮಾತಿನ ಸಂಶಯ ಬರ್ತಿತ್ತು. ಇದು ಹಿಂಗೆ ಹೆಂಗ್ ತಗೊಂಡ್ರೆ ಅವ್ರ ಹೆಂಗಿದಾಗ ಅಂತ ಅದಕ್ಕೆ ನಾ ಹೇಳಿದೆ ನಿಮ್ಗೆ. ಪಾಮರ ವಿಷಯ ಯೋಗ್ಯತೆ ಅದ ಅಂತ ಅವರಲ್ಲಿ, ಅದು ಪ್ರವೃತ್ತಿ ಆಗೋದು ಬಿಡೋದು ಅವ್ರ ಕಡೆ ಬಿಡ, ಬುದ್ಧಿ ಒಳಗೆ ತಾಕತ್ತದ. ಅಜ್ಞಾನಿತೋ ಕೇಹಿಕ್ ಸಂಸ್ಕೃತಕ್ಕೆ ವ್ಯಕ್ತ ಬಿ ಹೈ, ಸಂಸ್ಕೃತ ಭಾಷೆ ಬಲ್ಲಂತ ವದನ ವೇ ಅಲ್ಪಮತಿ ವಾಲೆ ನಹಿ, ಅವ ಅಲ್ಪಮತಿ ಇಲ್ಲ. ಅವನ ನಾ ಏನು ಅಲ್ಪಮತಿ ಇರ್ಬೇಕು, ಸಂಸ್ಕೃತ ಗ್ರಂಥದಲ್ಲಿ ಅಧ್ಯಯನ ಮಾಡೋದ್ರಲ್ಲಿ ಅಲ್ಪಮತಿ ಇರ್ಬೇಕವ. ಸಂಸ್ಕೃತ ಬಲ್ಲವದನ ಅವ, ಪಾಮರ ಇರ್ಲಿ ವಿಷಯ ಇರ್ಲಿ ಜಿಜ್ಞಾಸೆ ಯಾಕಲ್ಲ, ಅವ ಸಂಸ್ಕೃತ ಬಲ್ಲವದನ, ಭಾಷೆ ಬಲ್ಲಂತವದನ. ಅದಕ್ಕೆ ಅಲ್ಪಮತಿ ವಾಲಿನ ಯಾಕೆ ಭಾಷಾ ಗ್ರಂಥ ವಿಷಯ ಅಧಿಕಾರಿ ನಹಿ, ಆದ್ದರಿಂದ ಈ ಭಾಷಾ ಗ್ರಂಥದಲ್ಲಿ ಅಧಿಕಾರಿ ಅಲ್ಲವೇ ಅಲ್ಲ. ಜ್ಞಾನಿನೂ ಕೂಡ ಅಧಿಕಾರಿ ಅಲ್ಲ. ಸಂಸ್ಕೃತ ಬಲ್ಲಂತವನು ಕೂಡ ತೀಕ್ಷ್ಣ ಮತಿ ಉಳ್ಳವನು ಕೂಡ ಈ ಗ್ರಂಥಕ್ಕೆ ಅಧಿಕಾರಿ ಅಲ್ಲ. ಜ್ಞಾನಿನೂ ಕೂಡ ಈ ಗ್ರಂಥಕ್ಕೆ ಅಧಿಕಾರಿ ಅಲ್ಲ. ಪಾಮರ ವಿಷಯನೂ ಕೂಡ ಈ ಗ್ರಂಥಕ್ಕೆ ಅಧಿಕಾರಿ ಅಲ್ಲ, ಅಲ್ಲವೇ ಅಲ್ಲ. ಅವ ಜ್ಞಾನಿ ಅಂತ ತಿಳ್ಕೊಂಡನ, ಅಜ್ಞಾನಿದ್ರು ಕೂಡ ನಾ ಜ್ಞಾನಿ ಅಂತ ತಿಳ್ಕೊಂಡನ, ಜಿಜ್ಞಾಸದ ಅಭಾವ ಅದ. ಹೌದು, ಅಜ್ಞಾನಿದ್ರು ಕೂಡ ನಾ ಜ್ಞಾನಿ ಅಂತ ತಿಳ್ಕೊಂಡನಲ್ಲ, ಅವನು ಜಿಜ್ಞಾಸದ ಅಭಾವ ಅದ ಪಾಮರ ವಿಷಯಗಳಲ್ಲಿ. ಅವನು ಕೂಡ ಈ ಗ್ರಂಥಕ್ಕೆ ಅಧಿಕಾರಿ ಅಲ್ಲ. ಜ್ಞಾನಿ ಅದನ, ಭಾಷೆ ಬಲ್ಲಂತವದನ, ಭಾಷೆ ಬಲ್ಲಂತವನದನ ಕರೆ, ಸಂಸ್ಕೃತದ ಅಲ್ಪಮತಿ ಅದ ಕರೆ, ಆದ್ರೆ ಆಲ್ರೆಡಿ ಜ್ಞಾನ ಮಾಡ್ಕೊಂಡ್ಬಿಟ್ಟ. ನಾವು ಜ್ಞಾನ ಮಾಡ್ಕೊಂಡ್ರೆ ಗ್ರಂಥ ಬರೋದೇನು ಅವಶ್ಯಕತೆ ಇಲ್ಲ. ಅವರಲ್ಲಿನೂ ಕೂಡ ಜಿಜ್ಞಾಸದ ಅಭಾವ ಅದ, ಜ್ಞಾನಿಗಳಲ್ಲಿ ಜಿಜ್ಞಾಸದ ಅಭಾವ ಅದ. ಅವ್ರಿಗೂ ಕೂಡ ಈ ಗ್ರಂಥದಾಗ ಅಧಿಕಾರಿ ಅಲ್ಲ. ಇನ್ನೊಬ್ಬ ಅದನ್ನ ಸಂಸ್ಕೃತ ಬಲ್ಲಂತವದನ, ತೀಕ್ಷ್ಣಮತಿ ಅದ, ಸಂಸ್ಕೃತವನ್ನ ಅಧ್ಯಯನ ಮಾಡ್ತಕ್ಕಂಥ ತಾಕತ್ತ ಅದ, ಭಾಷೆ ಬಲ್ಲಂತವನ ಅದನ. ಅಂತಾರೆ ಯಾರು? ಪಾಮರ ಇರ್ಬೋದು, ವಿಷಯರೇ ಇರ್ಬೋದು, ಅವ್ರ ಜಿಜ್ಞಾಸನೇ ಇರ್ಬೋದು, ಯಾರೇ ಇರೋಲ್ಲಕ್ಕ. ಆದ್ರ ಭಾಷಾ ಗ್ರಂಥದಲ್ಲಿ ಅಲ್ಪಮತಿ ಇಲ್ಲ, ಅಲ್ಪಮತಿ ಇಲ್ಲ. ಅವ್ರದ್ದು ಬಲ್ಲಂತಾರ, ಸಂಸ್ಕೃತ ಬಲ್ಲಂತಾರಲ್ಲ, ಅದ್ರಾಗ ಬೇಕಾದ್ರೆ ಅಲ್ಪಮತಿ. ಸಂಸ್ಕೃತ ಗ್ರಂಥದಾಗ ಅಲ್ಪಮತಿ ಬೇಕು, ಅಲ್ವ ಸಂಸ್ಕೃತ ಅವ್ನ ಬುದ್ಧಿ ತೀಕ್ಷ್ಣದ. ಅವರು ಕೂಡ ಈ ಗ್ರಂಥಕ್ಕ ಅಧಿಕಾರಿ ಅಲ್ಲವೇ ಅಲ್ಲ. ಯಾಕೆ? ಉಪರಿ ಕಯಾಜೋ ಲಕ್ಷಣ ಸೋ ನಿರ್ದೋಷ ಹೇ, ಮೇಲೆ ಹೇಳಿದಂತ ಲಕ್ಷಣ ಅದು ನಿರ್ದೋಷ ಇರುತ್ತದೆ. ಯಾವ ಲಕ್ಷಣ? ಸಂಸ್ಕೃತ ವಿಷಯ ಅಲ್ಪಮತಿ ವಾಲ ಅವ್ರ ಸ್ವರೂಪಕ್ಕೆ ಅಜ್ಞಾನಿ. ಯಾವ ಲಕ್ಷಣ? ಸಂಸ್ಕೃತದಲ್ಲಿ ಅಲ್ಪಮತಿ ಇರಬೇಕು, ಸ್ವರೂಪದ ಅಜ್ಞಾನ ಇರಬೇಕು ಅನ್ನುವ ಈ ಭಾಷಾ ಗ್ರಂಥದ ಅಧಿಕಾರಿಯ ಲಕ್ಷಣ ನಿರ್ದೋಷ ಲಕ್ಷಣ, ಸಲ್ಲಕ್ಷಣ, ಯೋಗ್ಯವಾದಂತ ಲಕ್ಷಣ ಅಂತ ತಿಳ್ಕೊಂಡು ಪದಕೃತಿಯನ್ನು ಬಿಡಿಸಿದ್ರು. ಆಯ್ತಲ್ಲ? ಇದ್ರಾಗ ನಮ್ಗೆ 1 ಗಂಟೆ ಆಯ್ತದ ಮೊಗನೇ. ಮತ್ತೆ ಈಗೇನ್ ಮಾಡ್ತಾ ಇದ್ದಾರಂದ್ರ, ಈಗ ಅವ್ರು ಬಹಳ ಸುಂದರವಾಗಿ ಮತ್ತೆ ಎದ್ದಿಪಿಕಾರನ ಹೇಳಲ್ಲ, ಮೊದಲೇ ಪ್ರಾರಂಭ ಮಾಡ್ಯಾನ. ನಾವು ಗ್ರಂಥ ಮುಗಿಯತನ ಬೆನ್ನತ್ತನ. ಅವ್ರು ಸಿದ್ಧಾಂತಿಗೆ ಪ್ರತಿವಾದಿ ಬೆನ್ನತ್ತಿದಾಗ, ಗುರುವಿಗೆ ಶಿಷ್ಯ ಬೆನ್ನತ್ತಿದಾಗ ಎದ್ದಿಪಿಕಾರ ಬಿಡಂಗಿಲ್ಲ. ಆಯ್ತು, ಇದು ಬಿಡು, ಸಂಸ್ಕೃತ ಬ್ಯಾಡ, ಸಂಸ್ಕೃತ ಹಿಂಗಂದ್ರೆ ಕರೆಕ್ಟ್, ನೀವ್ ಹೇಳಿದ ಮಾತು ಒಪ್ಕೊಂಡು ಈ ಮಾತು. ಮತ್ತೆ ಅವ್ನು ಶಂಕ ಬಂತ, ಏನು ಭಾಷಾ ಗ್ರಂಥಗಳೇನು ಕಡಿಮೆ ಅದ ಒಂದ್ ಜಗತ್ತಿನೊಳಗಂದ? ಅನೇಕ ಈ ಹಿಂದಿ ಒಳಗೆ ಹಿಂದಿನೇ ಬರ್ತಿರೋದು, ಒಂದೇ ತಗೋರಲ್ಲ. ಹಿಂದಿ ಭಾಷೆದಾಗ ಗ್ರಂಥಗಳೇನು ಕಡಿಮೆ ಅದನ್ನ ಅಭ್ಯಾಸ ಮಾಡಕ್ಕೆ ಮುಮುಕ್ಷಿಗಳಿಗೆ. ಈ ನೀವೇನ್ ಲಕ್ಷಣ ಮಾಡ್ರಿ, ಇವರಿಗೆ ಈ ಲಕ್ಷಣಗಳಂತವರಿಗೆ ಅನೇಕ ಆಲ್ರೆಡಿ ಭಾಷಾ ಗ್ರಂಥ ನಿಮ್ಗಿಂತ ಮೊದಲು ಜ್ಞಾನಿಗಳು ಬರ್ದಾರ, ಪಂಡಿತರು ಗ್ರಂಥಗಳನ್ನು ಬರ್ದಾರ, ಭಾಷಾ ಗ್ರಂಥ ಬರ್ದಾರ.
ಆ ಭಾಷಾ ಗ್ರಂಥದಲ್ಲಿ ಪ್ರವೃತ್ತಿಯಾಗಿ ಸಂಸ್ಕೃತದ ಯೋಗ್ಯತೆ ಇಲ್ಲಂದ್ರೆ ಆ ಭಾಷಾ ಗ್ರಂಥದ ಪ್ರವೃತ್ತಿ ಆಗ್ತಾರ, ಪ್ರವೃತ್ತಿಯಾಗಿ ಅವ್ರ ಅಭ್ಯಾಸ ಮಾಡ್ತಾರ, ಜ್ಞಾನ ಮಾಡ್ಕೊಳ್ತಾರ. ಮತ್ತೆ ನಿಮ್ದೊಂದು ಇಲ್ಲದ ಗ್ರಂಥ ಎಕ್ಸ್ಟ್ರಾ ಬರೀತೀರಿ ಸಾಕು ಅಂತ ನಾವು ಬರೆಯೋದ್ ಬೇಡ ಅಂತ. ಮತ್ತೆ ಅದಕ್ಕೆ ಅವ್ರೇನ್ ಸಮಾಧಾನ ಹೇಳ್ತಾರ ಅನ್ನೋದು ಮತ್ತೆ ನಾಳೆ ದಿವಸ ಚಿಂತನೆ ಮಾಡೋಣ ಅಂತ ಹೇಳ್ತಾ 12 ಸದನ ಶಬ್ದನ ಪಾದ ಕರ್ಪಿಸಿ ಮುಕ್ತ ಹರಿ ಓಂ ತತ್ಸತ್.